ನಮಸ್ಕಾರ. 9 ಗಂಟೆಯ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಇವತ್ತು ಸಹ ಹಲವು ಸುದ್ದಿಗಳನ್ನು ಎತ್ತಿಕೊಂಡು ಬಂದಿದ್ದೇನೆ. ಮೊದಲನೇದು ನಿಮ್ಗೆ ಗೊತ್ತು, ಅತಿಥಿಗಳನ್ನು ಸ್ವಾಗತಿಸುವ ಸಮಯ. ಇವತ್ತಿನ ನಮ್ಮ ಪ್ಯಾನಲಿಸ್ಟ್ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ನಟರಾಜ್ ಗೌಡರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ತುಂಬ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಸರ್, ತಮಗೆ ಸ್ವಾಗತ. ಹಾಗೆಯೇ ಭಾರತೀಯ ಜನತಾ ಪಕ್ಷದ ಹರೀಶ್ ಅವರು ನಮ್ಮ ಜಾಯಿನ್ ಆಗಿದ್ದಾರೆ. ಅವ್ರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಸರ್, ತಮಗೆ ಸ್ವಾಗತ. ಎಸ್, JDS ಪಕ್ಷದ TR ಪ್ರಸಾದ್ ಗೌಡರಿದ್ದಾರೆ. ಅವ್ರನ್ನೂ ಕೂಡ ತುಂಬ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಸರ್, ಎಂದಿನಂತೆ ನಮ್ಮ ಸಂಪಾದಕೀಯ ಸಲಹೆಗಾರರಾಗಿರುವ NS ಶಂಕರ್ ಕೂಡ ಇವತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಅವ್ರನ್ನೂ ಸ್ವಾಗತಿಸ್ತೀನಿ. ಎಸ್, ಅತಿಥಿಗಳು ಪ್ಯಾನಲಿಸ್ಟ್ಗಳು ಜಾಯಿನ್ ಆಗಿ ಆಯಿತು. ಈಗ ಇವತ್ತಿನ ವಿಶೇಷ ಏನಿದೆ ಹೆಡ್ಲೈನ್ಸನ್ನು ನೋಡ. ಅಭಿವೃದ್ಧಿಯ ಜೊತೆ ಆರೋಪ ಪ್ರತ್ಯಾರೋಪ, ಎರಡೂ ಕಡೆ ಬಹಿರಂಗ ಪ್ರಚಾರಕ್ಕೆ ನಾಳೆಯೇ ತೆರೆ. ಮತದಾರನ ಮನವೊಲಿಕೆ ಕೊನೆ ಹಂತದ ಕಸರತ್ತು. ಹದಿನಾಲ್ಕು ಮಂದಿ ವಿರುದ್ಧ 2 ವರ್ಷಗಳ ಒಳಗೆ ತನಿಖೆ ಪೂರ್ಣಗೊಳಿಸಿ CBIಗೆ ಸರ್ವೋಚ್ಚ ನ್ಯಾಯಾಲಯದಿಂದ ಸೂಚನೆ. ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದಲ್ಲಿ ಬಿಜೆಪಿ ನಾಯಕರಿಗೆ ಎದುರಾಗತ್ತಾ ಸಂಕಷ್ಟ. ಮತ್ತಷ್ಟು ತೀವ್ರಗೊಂಡ ಲಾರಿ ಮಾಲೀಕರ ಮುಷ್ಕರ. 2 ದಿನದಲ್ಲಿ ಬೇಡಿಕೆ ಈಡೇರುತ್ತಿದ್ರೆ ರಸ್ತೆ ತಡೆ ಎಚ್ಚರಿಕೆ. ಯಶಸ್ವಿಯಾಗುತ್ತಾ ನಾಳೆ ಕೇಂದ್ರ ಸರ್ಕಾರ ನಡೆಸುವ ಮಾತುಕತೆ. ಸಂಸತ್ತಿನಲ್ಲಿ ಪ್ರತಿಧ್ವನಿಸಿದ ರಾಜಸ್ಥಾನದ ಆಳ್ವಾರ್ ಪ್ರಕರಣ. ಉಭಯ ಸದನಗಳಲ್ಲೂ ಗೋರಕ್ಷಕರ ವಿರುದ್ಧ ಕ್ರಮಕ್ಕೆ ಒತ್ತಾಯ. ರಾಜ್ಯಸಭೆಯಲ್ಲಿ ಸಚಿವ ನಖ್ವಿ ಹೇಳಿಕೆಯಿಂದ ಕೋಲಾಹಲ. ಎರಡನೇ IPL ಓಪನಿಂಗ್ ಸೆರೆಮನಿಗೆ ಸಾಕ್ಷಿ ಆಯಿತು ಮಹಾರಾಷ್ಟ್ರ. MCA ಸ್ಟೇಡಿಯಂನಲ್ಲಿ ಜಿದ್ದಿನ ಕಾದಾಟ. ಪುಣೆ ಮುಂಬೈ ಪೈಕಿ ಶುಭಾರಂಭ ಯಾರಿಗೆ? ಎಸ್, ಇವತ್ತಿನ ಮಹತ್ವದ ಸುದ್ದಿ, ಮೊದಲನೇ ಸುದ್ದಿ ನಿಮಗೆ ಗೊತ್ತು. ಅದು ಏನು, ಕರ್ನಾಟಕದ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನು ಚುನಾವಣೆ ನಡೀತಾ ಇದೆ, ಅದರ ಏನು ಬಹಿರಂಗ ಪ್ರಚಾರಕ್ಕೆ ನಾಳೆ ಕೊನೆಯ ದಿನ. ಹೀಗಾಗಿ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರ ಅಂತಿಮ ಹಂತದತ್ತ ಸಾಗ್ತಾ ಇದೆ. ಇವತ್ತು ಕೂಡ ರಾಜಕೀಯ ನಾಯಕರ ಆರೋಪ ಪ್ರತ್ಯಾರೋಪ ಜೋರಾಗಿತ್ತು. ಇದು ಚುನಾವಣಾ ಕಣದ ಏನಿದೆ ಸ್ಥಿತಿ ಏನಿದೆ ಅದರ ಕುರಿತು ವರದಿ. ನಂಜನಗೂಡು ಸಮೀಪದ ಮುಳ್ಳೂರು ಸುತ್ತಮುತ್ತಲ ಗ್ರಾಮಗಳಲ್ಲಿ CM ಸಿದ್ದರಾಮಯ್ಯ ರೋಡ್ ಶೋ ನಡೆಸಿದ್ರು. ನಂಜುಂಡೇಶ್ವರ ದೇವಸ್ಥಾನ ಹಾಗೂ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ಕೇಶವಮೂರ್ತಿ ಪರ ಮತಯಾಚಿಸಿದ್ರು. ಈ ವೇಳೆ ಸಚಿವರಾದ ಮಹದೇವಪ್ಪ, ಪರಮೇಶ್ವರ್, ದೇಶಪಾಂಡೆ, ಉಮಾಶ್ರೀ ಸೇರಿದಂತೆ ಹಲವು ನಾಯಕರು ಜೊತೆಗಿದ್ರು. ವಿದ್ಯಾವರ್ಧಕ ಮೈದಾನದಲ್ಲಿ ಕಮಲ ಪಕ್ಷ ಶಕ್ತಿ ಪ್ರದರ್ಶಿಸಿತು. 106 ಕಾರ್ಯಕರ್ತರನ್ನ ಉದ್ದೇಶಿಸಿ ಪಕ್ಷದ ರಾಜ್ಯಾಧ್ಯಕ್ಷ BSY ಮಾತನಾಡಿದ್ರು. ಏನಾದ್ರು ಗೂಂಡ ಸಂಸ್ಕೃತಿ ಇದ್ರೆ ಅವ್ರಿಗೆ ಇರೋದು. ಫ್ಯಾಸಿಸ್ಟ್ ಯಾರು? ಫ್ಯಾಸಿಸ್ಟ್ ಶಕ್ತಿಗಳು ಯಾರ್ರೀ? ಸುಮ್ಮನೆ ಹೇಳ್ತಾನೆ ಬುರುಡೆ ಒಣಜಂಬ ಅಷ್ಟೇ. ಇತ್ತ ಗುಂಡ್ಲುಪೇಟೆಯಲ್ಲಿ ಸಚಿವರಾದ DK ಶಿವಕುಮಾರ್, ರಾಮಲಿಂಗಾರೆಡ್ಡಿ, ಖಾದರ್, ರಮೇಶ್ ಜಾರಕಿಹೊಳಿ, MB ಪಾಟೀಲ್ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಬೇಟೆ ನಡೆಸಿದ್ರು. ಇಲ್ಲಿ ಶಾಸಕರಾಗಿದ್ದು ನೀವೆಲ್ಲ ಅವರ ಸ್ನೇಹ ಪ್ರೀತಿ ವಿಶ್ವಾಸ ಎಲ್ಲ ಗಳಿಸಿದ್ದೀರಿ. ಅವರ ಕೆಲಸ ಕಾರ್ಯವನ್ನ ನೋಡಿದ್ದೀರಿ. ಬಿಜೆಪಿ ಅಧಿಕಾರಕ್ಕಿದ್ದಾಗ ಈ ಜಿಲ್ಲೆಯಲ್ಲಿ ಇಲ್ಲ ನಿಮ್ಮ ಸಮಾಜಕ್ಕೆ ಯಾರ್ಯಾರು ಗುರ್ತಾದಂತ ಒಂದು ಯೋಜನೆ ಆಗಲಿ ಕಾರ್ಯಕ್ರಮ ಆಗಲಿ ಇಲ್ಲ ಪ್ರೀತಿ ವಿಶ್ವಾಸದಿಂದ ನಿಮ್ಮನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಆಗಲಿ ಏನಾದ್ರು ಮಾಡಿದ್ರಾ? ಏನಿಲ್ಲ ಅಂತ ಹೇಳ್ತಾ ಇದ್ದೀನಿ. 2 ಪಕ್ಷದ ನಾಯಕರು ನಾಳೆ ಕ್ಷೇತ್ರ ಖಾಲಿ ಮಾಡಬೇಕಾಗಿದೆ. ಈ ಮೂಲಕ ಬಹಿರಂಗ ವಾಕ್ಸಮರಕ್ಕೂ ನಾಳೆ ತೆರೆ ಬೀಳ್ತಾ ಇದೆ. ಆರೋಪ ಪ್ರತ್ಯಾರೋಪ ಆಲಿಸಿರೋ ಮತದಾರ ಭಾನುವಾರ ಅಭ್ಯರ್ಥಿಗಳ ಭವಿಷ್ಯ ಬರೆಯಲಿದ್ದಾನೆ. ನಂಜನಗೂಡಿನಿಂದ ರವಿ ಪಾಂಡವಪುರ ಜೊತೆ ರಾಕೇಶ್ ಮತ್ತು ಸುಂದರ್, ಸುದ್ದಿ ಟಿವಿ, ಗುಂಡ್ಲುಪೇಟೆ.
ಪ್ರಚಾರ ಒಂದು ಅಂತಿಮ ಘಟ್ಟಕ್ಕೆ ಬಂದಿದೆ. ನಾಳೆ ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನ. ಸೊ ಈ ಎರಡು ಕ್ಷೇತ್ರಗಳಲ್ಲಿರುವ ಸ್ಥಿತಿಗತಿ ಏನು ಅಂತಂದರೆ ನಾವು ವಿಶ್ಲೇಷಣೆ ಮಾಡಿದಾಗ ಇಂಥವ್ರು ಗೆಲ್ತಾರೆ ಗೆಲ್ಲಲ್ಲ ಅಂತ ಹೇಳುವುದೇ ಕಷ್ಟ, ಯಾಕಂದರೆ ಪೈಪೋಟಿ ಅಷ್ಟು ತೀವ್ರವಾಗಿದೆ. ಹಾಗೆಯೇ ನಾವು ಚರ್ಚೆ ಮಾಡ್ತಾ ಇದ್ವಿ, ಏನು ಈ ಪ್ರಚಾರ ಭಾಷಣಗಳಲ್ಲಿ ಬಳಸುತ್ತಿರುವ ಭಾಷೆ, ಆಡುತ್ತಿರುವ ರೀತಿ, ಆ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಆದರೆ ನನಗೆ ಒಂದು ಭಾಳ ಆಶ್ಚರ್ಯಜನಕವಾದ್ದು ಅಂದರೆ ಪಾಪ ನಮ್ಮ ರಾಜಕೀಯ ನಾಯಕರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ. ಬೆಳಗ್ಗೆ ಸಂಜೆ ರಾತ್ರಿ ಎಷ್ಟು ಪ್ರಚಾರ ಅಂತಂದರೆ ಒಬ್ಬೊಬ್ಬರು 25, 30, 40 ಸಭೆಗಳಲ್ಲಿ ಭಾಗವಹಿಸೋದು ಸಾಮಾನ್ಯವಾದ ಕೆಲಸ ಅಲ್ಲ. ಸೊ ಆ ರೀತಿಯ ಪೈಪೋಟಿ ಏರ್ಪಟ್ಟಿದೆ. ಒಂದು ರೀತಿಯ ವೈಯಕ್ತಿಕ ಜಿದ್ದಾಜಿದ್ದಿನ ರೀತಿಯ ರಾಜಕಾರಣ ನಡೀತಾ ಇದೆ. ಹರೀಶ್, ಏನು ಹೇಳ್ತೀರಿ ನೀವು? ಅಲ್ಲ, ಇದು ಸರ್ಕಾರ ಭಾರಿ ಪ್ರತಿಷ್ಠೆಯಾಗಿ ತಗೊಂಡ್ಬಿಟ್ಟಿದೆ. ಎಷ್ಟರ ಮಟ್ಟಿಗೆ ಅಂದರೆ ನನಗನ್ಸುತ್ತೆ ಮುಖ್ಯಮಂತ್ರಿಗಳು ಇಷ್ಟೇ ಒಂದು ಪ್ರವಾಸ ಏನನ್ನ ರಾಜ್ಯದಲ್ಲಿ ಬರೋದ ಬಗ್ಗೆ ಮಾಡಿದಿದ್ರೆ ಖಂಡಿತವಾಗ್ಲೂ ರೈತರು ಒಳ್ಳೇದಾಗ್ತಾ ಇತ್ತು. ಆದರೆ ಎಷ್ಟು ಬಾರಿ ಇವ್ರು ಹೋಗ್ತಾ ಇದ್ದಾರೆ ಅಲ್ಲಿ, ಅವರೆಲ್ಲ ಮಂತ್ರಿಗಳನ್ನ ಒಂದೊಂದು ಹೋಬಳಿಗೆ ಇನ್ಚಾರ್ಜ್ ಮಾಡಿ ಬಿಜೆಪಿ ಅವರೆಲ್ಲ ಇವ್ರ ಸರ್ ಇವಾಗ ಅಧಿಕಾರದಲ್ಲಿ ಯಾರಿದ್ದಾರೆ, ಅವರು ಅಷ್ಟು ಪ್ರತಿಷ್ಠೆಯಾಗಿ ನಮ್ಗೆ ಹೇಳ್ತಾ ಇದ್ದಾರೆ, ಅವರು ಅಷ್ಟು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಎನಿ ಪೊಲಿಟಿಕಲ್ ಪಾರ್ಟಿ ಹರೀಶ್ ಡೆಫಿನೆಟ್ಲಿ ಈಗ ತಗೊಳ್ಳೇಬೇಕು, ಡೆಫಿನೆಟ್ಲಿ ತಗೊಂಡ್ಲೇಬೇಕು. ಇಷ್ಟ್ರ ಮಟ್ಟಿಗೆ ಮುಖ್ಯಮಂತ್ರಿಗಳು ಇಷ್ಟಲ್ಲಿ ಹೋಗ್ಬೇಕಾ ಅಲ್ಲಿಗೆ, ಇಷ್ಟಲ್ಲಿ ಪ್ರಚಾರ ಮಾಡ್ಬೇಕಾ, ಇಷ್ಟಲ್ಲಿ ಭಾಷಣ ಮಾಡ್ಬೇಕಾ, ಆಮೇಲೆ ಅವ್ರೆಲ್ಲ ಮಂತ್ರಿಗಳು ಸಚಿವ ಸಂಪುಟ ಫುಲ್ ಅಲ್ಲೇ ಬಿಟ್ಬಿಟ್ಟಿದಾರಲ್ಲ, ಎಲ್ಲರೂ ಅಲ್ಲೇ ಇದ್ದಾರೆ. ಅಂದ್ರೆ ತಗೊಂಡಿದ್ದಾರೆ. ಸುಮ್ಮನೆ ಫಾರ್ ಸೇಕ್ ಆಫ್ ಡಿಸ್ಕಷನ್, ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷರು ಅವ್ರೊಂಥರ ಮುಖ್ಯಮಂತ್ರಿಗಳಿಗೆ ಸಮ ಕಂಡ್ರಿ. ಅವ್ರು ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟವರು, ಅವ್ರು ಭಾಗವಹಿಸಿಲ್ವ? ಹಗಲು ರಾತ್ರಿ ಬರ್ತಾರೆ, ಎಲ್ಲ ಮೀಟಿಂಗ್ ಮಾಡ್ತಿದ್ದಾರೆ. ಮಾಜಿ ಮುಖ್ಯಮಂತ್ರಿನೂ ಹೌದು, ಭಾವಿ ಮುಖ್ಯಮಂತ್ರಿನೂ ಹೌದು. ಆದ್ರೆ ಒಂದು ಪೊಲಿಟಿಕಲ್ ಪಾರ್ಟಿ ಅಲ್ಲ, ಒಂದು ಪೊಲಿಟಿಕಲ್ ಪಾರ್ಟಿ, ಯಾವ್ದೇ ಪೊಲಿಟಿಕಲ್ ಪಾರ್ಟಿ ಇದ್ರೆ ಎಲ್ಲರಿಗೂ ಈಗ ಫೈನಲ್ ಎಕ್ಸಾಮ್ ಇದು, ಅದು ಎಲ್ಲರಿಗೂ ಒಂದೇ, ನಮ್ಗಾಗ್ಲಿ ಕಮ್ಯುನಿಸ್ಟ್ರಿಗಾಗ್ಲಿ JDSಗಾಗ್ಲಿ ಎಲ್ಲರಿಗೂ ಒಂದೇ. ಬಟ್ ಆದ್ರೆ ಇಷ್ಟೊಂದು ಒಂದು ಗೌರ್ಮೆಂಟ್ ಮೆಷಿನ್ರಿನ ಇಷ್ಟ್ರ ಮಟ್ಟಿಗೆ ಇಡೀ ಸಂಪುಟನ ತಗೊಂಡಾಗ ಹಾಕಂತದ್ದು ಎಷ್ಟ್ರ ಮಟ್ಟಿಗೆ ಸರಿ? ಹೌದಾ? ಇಡೀ ಸಂಪುಟ ಗೌರ್ಮೆಂಟ್ ಮಿಷನರಿ ಅನ್ನುವ ಶಬ್ದವನ್ನು ಬಳಸಿದ್ದಾರೆ. ಐ ಡೋಂಟ್ ನೋ, ಎಲೆಕ್ಷನ್ ಕಮಿಷನ್ ಎಲ್ಲ ಮಾಡುತ್ತಾ ಇಲ್ವಾ? ಗೌರ್ಮೆಂಟ್ ಮಿಷನರಿನ ಬಳಸ್ಕೊಂಡ್ರೆ ಯಾವ ರೀತಿ ಬಳಸ್ಕೊಂಡ್ರು ಅಲ್ವಾ? ಎಸ್ ನಟರಾಜ್, ಬಿಜೆಪಿ ಹೇಳಕ್ಕೆ ಏನು ಬೇಕಾದ್ರೂ ಹೇಳಿಕೆ ಹೇಳ್ತಾರೆ, ಆದರೂ ಸತ್ಯಕ್ಕೆ ದೂರವಾದ ಹೇಳಿಕೆಗಳು ಭಾಳ ಇದೆ ಅದರೊಳಗೆ. ಇಲ್ಲಿ ಒಂದೊಂದು ಹೋಬಳಿಗೆ ಅವರು ಮಿನಿಸ್ಟರ್ನ ಹಾಕಿದ್ದಾರೆ, ಇದು ಅಫಿಷಿಯಲ್ ಆಗಿ. ಏನಂದರೆ ಅವ್ರ ಕೆಲಸಗಳನ್ನು ಮಾಡಿ ಅದ್ರ ಜೊತೆಗೆ ಏನೋ ಅವ್ರ ಜಿಲ್ಲಾ ಉಸ್ತುವಾರಿ ಕೆಲಸಗಳನ್ನು ಮಾಡಿಕೊಂಡು ಇಲ್ಲಿ ಸಂಪೂರ್ಣವಾಗಿ ಅಲ್ಲೇ ಇರಬೇಕಂತೇನಿಲ್ಲ, ಒಂದು ಉಸ್ತುವಾರಿ ನೋಡಿಕೊಂಡು ಇಲ್ಲಿ ಕೆಲಸವನ್ನು ಮಾಡಿ ಅಂತೇಳಿ 6 ಮಂತ್ರಿಗಳನ್ನು ನಂಜನಗೂಡಿಗೆ 6 ಮಂತ್ರಿಗಳನ್ನು ಗುಂಡ್ಲುಪೇಟೆಗೆ ಹಾಕಿದ್ದಾರೆ. ಇದು ಕೆಲಸ ವಾಸ್ತವ. ಆಮೇಲೆ ಅಲ್ಲಿ ಯಾರು ಬೇಕೋ ಎಷ್ಟು ಬೇಕೋ ಅಷ್ಟು ಮಾಡಲಿಕ್ಕೆ ಕೆಲಸ ಆಗಲ್ಲ. ಇವರೆಲ್ಲ ಸೆಷನ್ನ ಮುಗಿಸ್ಕೊಂಡು ತಮ್ಮ ಕಾರ್ಯಗಳ ಜವಾಬ್ದಾರಿ ನಿರ್ವಹಿಸ್ಕೊಂಡು ಅಲ್ಲಿ ಹೋಗಿದ್ದಾರೆ. ಆದರೆ ಈ BJPಯ ರಾಜ್ಯಾಧ್ಯಕ್ಷರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು GST ಐತಿಹಾಸಿಕ ಒಂದು ಕಾಯ್ದೆ ನಡೀತಾ ಇದೆ ಲೋಕಸಭೆಯಲ್ಲಿ, ನೀವು ಅದನ್ನ ವಿರುದ್ಧ ಮಾಡ್ತಾ ಇದ್ರಿ ಬಿಡ್ರಿ, ಅದನ್ನ ಯಾಕೆ ಮಾತಾಡ್ತೀರಾ? ಅದನ್ನ ವಿರುದ್ಧ ಮಾಡ್ತಾ ಇದ್ರಲ್ಲ ನೀವು. ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ದಿನನೂ ಹೆಜ್ಜೆ ಇಕ್ಲಿಲ್ಲ ಚಾಮರಾಜನಗರಕ್ಕೆ. ಅದೇ ಹೇಳ್ಬೇಡಿ, ಎಷ್ಟೊಂದ್ಸಲಿ ಹೋಗಿದ್ದಾರೆ, ಅಲ್ಲ ಅದು ಯಾರೋ ಏನಾಗ್ಬಿಡ್ತು ಹೇಳ್ತೀನಿ ನಾನು. ಹರೀಶ್ ಅವ್ರು ನೆನಪು ಮಾಡ್ತೀನಿ. ಈಗ ನಮ್ಮಲ್ಲಿ ಬುಡ್ಬುಡಿಕೆಯವರು ಅಂತಿರ್ತಾರೆ, ಹಕ್ಕಿ ಶಕಂದವರು ಅಂತಿರ್ತಾರೆ, ಕವಡೆ ಹಾಕವರು ಅಂತಿರ್ತಾರೆ. ಇವರೆಲ್ಲ ಬೇರೆ ದಾರಿ ತಪ್ಸಕ್ಕೆ ಇರೋದವರು. ಅವರು ಬಂದ್ಬಿಟ್ಟು ಚಾಮರಾಜನಗರಕ್ಕೆ ಹೋದರೆ ಅಧಿಕಾರ ಹೊರಟೋಗ್ಬಿಡುತ್ತೆ ಅಂತ ಆ ಊರಿಗೆ ಇಲ್ಲಿಸಲ್ಲದ ಒಂದು ಅವರು ಯಡಿಯೂರಪ್ಪನವ್ರು ಇದ್ದಾಗಲೂ ಆಗಿದ್ದಲ್ಲ, ಅದಕ್ಕೂ ಮೊದಲೇನೆ ಅದು ಒಂದು ಹಣೆಪಟ್ಟಿ ಹಚ್ಚಿಬಿಟ್ಟು ಆ ಊರಿಗೆ ಹೋಗ್ದಿದ್ದಾಗ ಮಾಡಿ. ಪಾಪ ಯಾರು ದೈವ ಭಕ್ತರಿರ್ತಾರೆ, ಭಯಗ್ರಸ್ತರಿರ್ತಾರೆ, ಅಧಿಕಾರ ಕಳೆದುಕೊಳ್ಳುವ ಆತಂಕ ಇರುತ್ತೆ, ನ್ಯಾಚುರಲಿ ಹೋಗಿರಲ್ಲ. ಅದರಿಂದ ಯಡಿಯೂರಪ್ಪ ಹೋಗಿರಲಿ. ಗುಡ್ಲುಪೇಟೆ ಬಸ್ ಸ್ಟಾಪಲ್ಲಿ ಒಂದು ಚಾಯ್ ಅಂಗಡಿಯಲ್ಲಿ ನಾವು ಟೀ ಕುಡಿತಾ ಇದ್ವಿ. ಅವಾಗ ಬನ್ನಿಂದ ಗೋಗರು ಬರಲಿಲ್ಲ ಮುಖ್ಯಮಂತ್ರಿಗಳಾಗಿದ್ದಾಗ. ಈಗ ಹೋಗಿ ಅಂದ್ರೂ ಹೋಯ್ತಾ ಇಲ್ಲ ನಮಗೆ, ಇಲ್ಲಿ ಬಂದು ಒಕ್ಕರ್ಸ್ಕೊಂಡವ್ರೆ ಆ ಥರ. ಅಂದರೆ ಇಲ್ಲಿ ಬಂದು ಇಲ್ಲೇ ಉಳ್ಕೊಂಬಿಟ್ಟವ್ರೆ, ಟಿಕಾಣಿ ಹೊಡೋರೆ ಅಂತ. ಅಂದರೆ ಇವ್ರಿಗೆ ಹೆಂಗೆ ಅಲ್ಲಿನ ರಾಜಕೀಯ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂದರೆ, ಶತಾಯ ನಾನು ಗೆಲ್ಲೇಬೇಕು ಮಾಡಲೇಬೇಕಂತ ಇಡೀ ರಾಜ್ಯದ ಎಲ್ಲ 17 MP ಗಳು, ಈ ಇಡೀ ರಾಜ್ಯದ BJP ತಂಡ ಅಲ್ಲಿದೆ, ಕಾರ್ಯಕರ್ತರು ಆಚೆಯಿಂದ ಬಂದು ಮಾಡ್ತಿದ್ದಾರೆ. ಆದರೆ ನೋಡಿ ಇಲ್ಲಿ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ, ಇವತ್ತು ಗೀತಾ ಮಹದೇವ್ ಪ್ರಸಾದ್ ಅಲ್ಲ, ಅವ್ರು ಇನ್ನೊಂದು ಆರೋಪ ಮಾಡಿದ್ರೆ ನೀವು ಉತ್ತರ ಕೊಡಬೇಕು. ಹೇಳಿ. ಒಂದು ಪೂರ್ಣ ಅಫಿಷಿಯಲ್ ಮಿಷನರಿ ಅನ್ನುವುದೇನಿದೆ ಅದು ಸಂಪೂರ್ಣವಾಗಿ ಚುನಾವಣೆಗಾಗಿ ನೀವು ಬಳಸ್ಕೊತಾ ಇದ್ದೀರಿ ಅನ್ನುವ. ನೋಡಿ, ಅದು ಯಾಕಂದರೆ ಯಾವಾಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷದಿದೆ, ಅಲ್ಲಿನ ಅಂದರೆ ಅಲ್ಲಿ ಮತದಾರರು ಸಾರ್ವಜನಿಕರು ಕಾಂಗ್ರೆಸ್ ಪರವಾಗಿ ಒಲವಿದೆ.
ಅದಕ್ಕೆ ಬಿಜೆಪಿ ಅವರಿಗೆ ಒಂದು ಆರೋಪ ಮಾಡ್ತಾರೆ. ಆದ್ರೆ ಚುನಾವಣಾ ಆಯೋಗ ಇದೆ, ಸುಮ್ಮನೆ ಯಾರು ಕಣ್ಣು ಮುಚ್ಕೊಂಡು ಯಾವ್ದನ್ನ ಮಿಸ್ಯೂಸ್ ಎಲ್ಲರೂ ಸಿಗಾಕೊಂಡರಲ್ಲ, ಎಷ್ಟೋ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಆಗಿದ್ದಾರೆ, ಸಿಗಾಕೊಂಡಿದ್ದಾರೆ, ಅದು ಆನ್ ರೆಕಾರ್ಡ್ಸ್ ಇದೆ, ಯಾರು ಸುಳ್ಳು ಹೇಳೋಂತ ಏನಿಲ್ಲ. ಆರೋಪ ಮಾಡ್ಲಿಕ್ಕೋಸ್ಕರ ಆರೋಪ ಮಾಡೋದು ಸಿಗಾಕೊಂಡಿದ್ದಾರೆ, ನಾನೇನು ಆರೋಪ ಮಾಡ್ತೇನೆ, ಸಿಗಾಕೊಂಡಿದ್ದಾರಲ್ಲ, ಆಯೋಗ ಇದೆ, ಅದನ್ನ ಸ್ಟ್ರಿಕ್ಟ್ ಅಷ್ಟೊಂದು ವೀಕ್ ಆಗಿ ತಿಳ್ಕೊಬೇಡಿ. ಚುನಾವಣಾ ಆಯೋಗ ಕೆಲಸ ಮಾಡುತ್ತೆ. ಇವತ್ತು ನೋಡಿ ಡಾಕ್ಟರ್ ಗೀತಾ ಮಾಧವ ಪ್ರಸಾದ್ ಅವರು ಒಂದು ಹೇಳಿಕೆ ಕೊಡ್ತಾ ಇದ್ರು. ಏನು ಹೇಳಿಕೆ ಅಂದರೆ, ಪ್ರತಾಪ್ ಸಿಂಹ ಫಸ್ಟ್ ಗುಟ್ಟದ ಕಾರ್ ನೆನಪು ಬಂತ ನಿಮಗೆ ಅಂತ ಹೇಳಿದ್ರಲ್ಲ, ಆ ಹೇಳಿಕೆಗೆ ಪ್ರತಿಯಾದ ಹೇಳಿಕೆ ಇವತ್ತು ಅನಿಸ್ತು ನಮಗೆ. ಯಾಕಂದ್ರೆ ಅವ್ರು ಏನು ಹೇಳಿದ್ರು ಅಂದರೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ ಅವರೆಲ್ಲ ಮಹಾರಾಣಿಯಾಗಿ ಗೃಹಿಣಿಯಾಗಿ ಮನೇಲಿದ್ದವರು, ಪತಿ ಸತ್ತ ಮೇಲೆ ಈಚೆಗೆ ಅನಿವಾರ್ಯವಾಗಿ ಬರಬೇಕಾಗಿ ಬಂತು. ನಂದು ಅಷ್ಟೇ ವೈಯಕ್ತಿಕವಾಗಿ ಯಾರು ಮಾಡ್ಕೊಡು ಅಲ್ಲಲ್ಲ, ಆದ್ರೂ ಮನುಷ್ಯ ಎಪಾಲಜಿ ಕೇಳುವ ಸ್ಥಿತಿ ನಿರ್ಮಾಣ ಮಾಡ್ಕೋಬಾರ್ದು. ಮುಗೀತು. ನಿಮ್ಗೊಂದು ಗೌರವ ಇರಬೇಕು, ಒಂದು ಸ್ಥಾನ ಗೌರವ ಇದೆ. ಯಾರೋ ಪಾಪ ಅವ್ರ ಪತಿಯನ್ನು ಕಳ್ಕೊಂಡಿದ್ದಾಳೆ, ನೀವು ಗೂಟದ ಕಾರ್ಯ ಕಾಯ್ತಾ ಇದ್ರಿ ಅಂತ ಅಂದ್ಬಿಟ್ರೆ ಅದೇ ನಾವು ಸೆನ್ಸಿಟಿವಿಟಿಯನ್ನ ಕಳ್ಕೊಬಿಟ್ರೆ ಅಲ್ಲಲ್ಲ. ನಾವದು ಚರ್ಚೆ ಮಾಡಿದ್ವಿ, ಇವತ್ತು ಹೇಳೋದು ನಾಳೆ ಅಪಾಲಜಿ ಕೇಳೋದು, ಇವತ್ತು ಹೇಳೋದು ನಾಳೆ ಅಪಾಲಜಿ, ಇದೇ ಕೆಲಸ ನಾ ಬದುಕಿನಲ್ಲಿ. ಇಲ್ಲ, ಡಾಕ್ಟರ್ ಗೀತಾ ಮಾಧವ ಪ್ರಸಾದ್ ಅವ್ರಿಗೆ ಅವ್ರಿಗೂ ಕೂಡ ಸಾಮಾಜಿಕ ಬದ್ಧತೆ ಇದೆ. ನಾನು ನಮ್ಮ ಪತಿಯವರು ಏನು ಮಾಧವ ಪ್ರಸಾದ್ ಅವರು ಇಲ್ಲಿವರೆಗೂ ಮಾಡಿದ್ರು ಅದು ನಾನು ಮುಂದುವರಿಸಬೇಕಂತ ಆಸೆ ಇದೆ ಅನ್ನೋದು ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಟ್ಟೆ. ಸೊ ಹಂಗಾಗಿ ಅಲ್ಲೂ ನಂಜನಗೂಡಲ್ಲೂ ಅಷ್ಟೇ ಕಳಲೆ ಕೇಶವಮೂರ್ತಿ ಮೇಲೆ ಜನಪರ ಎಲ್ಲ ಅವ್ರ ಸಾರ್ವಜನಿಕರು ಅವ್ರಿಗೆ ಪರವಾಗಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರು ಈಗ ಎರಡು ಕಾಂಗ್ರೆಸ್ಸು ನಿಜ, ಕಾಂಗ್ರೆಸ್ಸು ತಮ್ಮ ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಎಲ್ಲ ಸಚಿವರನ್ನು ಅಲ್ಲಿ ಬೀಡ್ಬಿಟ್ಟಿದ್ದಾರೆ, ಎಲ್ಲ ಮೇಜರ್ ಕಾರ್ಯಕರ್ತರೆಲ್ಲ ಅಲ್ಲಿದ್ದಾರೆ, ಅವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಒಂದು ಬಿಜೆಪಿನೂ ಕೂಡ ಏನು ಹಿಂದೆ ಬಿದ್ದಿಲ್ಲ. ಎಲ್ಲ ಕೇಂದ್ರದ ಮಂತ್ರಿಗಳು ಆದಿಯಾಗಿ ಎಲ್ಲರೂ ಕೂಡ ಅಲ್ಲೇ ಇಲ್ಲ ನಾವು ರಾಜ್ಯದಲ್ಲಿ ಒಂದ್ ನಿಮಿಷ ಹರೀಶ್ ಅವರೇ, ಇಟ್ ವಿಕೆಟ್ ಅಲ್ಲ, ಈ ರಾಜ್ಯದಲ್ಲಿ ಈ ರಾಜ್ಯದ ಜನಗಳು ನೋಡ್ಬೇಕು, ಈ ಎರಡು ರಾಷ್ಟ್ರೀಯ ಪಕ್ಷಗಳ ದೊಂಬರಾಟವನ್ನ ಜನ ನೋಡ್ಬೇಕು. ಇವ್ರ ಯೋಗ್ಯತೆ ಏನು, ಕಾಂಗ್ರೆಸ್ ಏನು, ಬಿಜೆಪಿ ಏನು ಅನ್ನೋದನ್ನ ಈ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಈ ಸ್ಟಾರ್ಟ್ ಮುಂದಿನ ಚುನಾವಣೆಗೆ ಯಾರು ಬೇಕು. ಇವಾಗ ಬಿಜೆಪಿಯ ಅವಾಂತರಗಳನ್ನು ನೋಡಿದೀರಾ, ಕಾಂಗ್ರೆಸ್ನ ಒಂದು ಯಾವ ರೀತಿಯ ಅಧಿಕಾರವನ್ನು ನೋಡಿದೀವ್ರಿ. ನಮ್ಮ ಅವಾಂತರ ಯಾವ ನೋಡಕ್ಕೆ ನೋಡ್ಬಿಡಿ ಮುಂದಕ್ಕೆ FIR ಆಮೇಲೆ ಮುಂದೆ 2018ಕ್ಕೆ ಇದೇ ನಗು ಇರುತ್ತಾ ನೋಡ್ಕೊಳ್ಳಿ, ಗೊತ್ತಾಯ್ತಾ? ಮುಂದಿನ ದಿನಗಳಲ್ಲಿ ಜನ ತೀರ್ಮಾನ ಮಾಡ್ಲಿ ಅಂತ ಹೇಳ್ಬಿಟ್ಟು ಅವ್ರಿಬ್ಬರನ್ನ ದೊಂಬರಾಟ ಆಡಕ್ ಬಿಟ್ಟು ನಾವು ನೋಡ್ತಾ ಇದ್ದೇವೆ. 2018ಕ್ಕೆ ಚುನಾವಣೆಗೆ ಹೋಗ್ತೀವಿ, ಅವತ್ತು ಮತದಾರ ಯಾರು ಕೈ ಹಿಡಿತಾನೆ ಅನ್ನೋದನ್ನ ಹಿಡಿದಿದ ತಕ್ಷಣ ಗೆದ್ದದ್ ಬಾಲ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ನನಗೊಂದು ಕುತೂಹಲ ಇದೆ. ಈಗ ನೀವು ರಣಾಂಗಣದಲ್ಲಿ ಇಳಿದಿಲ್ಲ, ತಾವು ಹೋರಾಟ ಮಾಡ್ತಲ್ಲ, ತಾವು ವೀಕ್ಷಕರಾಗಿದ್ದೀರಿ, ಪ್ರೇಕ್ಷಕರಾಗಿದ್ದೀರಿ, ತಾವು ಹೊರಗಡೆ ನಿಂತು ನೋಡ್ತಾ ಇದ್ರೆ ಅದು ತಮ್ಮ ಕಾರ್ಯಕರ್ತರೆಲ್ಲ ಇದ್ದಾರೆ ಅಲ್ಲಿ ಕ್ಷೇತ್ರದಲ್ಲಿ. JDSಗೆ ಒಂದು ನೆಲೆ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ನಿಮಗೆ ಬಂದ ಮಾಹಿತಿಯ ಪ್ರಕಾರ ನಿಮ್ಮ ಕಾರ್ಯಕರ್ತರು ಯಾವ ಪಕ್ಷದತ್ತ ಒಲವು ತೋರಿಸಿದ್ದಾರೆ, ನಿಮಗೆ ಬಂದ ಮಾಹಿತಿಯ ಪ್ರಕಾರ ಇಡೀ ಈ ಚುನಾವಣಾ ರಣಾಂಗಣ ಯಾವ ರೀತಿ ಇದೆ, ಯಾವ ಪಕ್ಷಕ್ಕೆ ಹೆಚ್ಚಿನ ಚಾನ್ಸಸ್ ಇದೆ ಅನ್ಸುತ್ತೆ? ಇಲ್ಲ ನೋಡಿ, ಆ್ಯಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟು ಈ ಎರಡು JDSನ ಕ್ಷೇತ್ರಗಳೇ ಹೌದು, ಹಿಂದಿನಿಂದಲೂ ಕೂಡ. ಇವತ್ತು ನಮ್ಮ ಒಂದು ಸ್ಟ್ರಾಟಜಿ ಒಳಗಡೆ ಇವತ್ತು ಬಿಜೆಪಿ ಉತ್ತರ ಭಾರತದಲ್ಲಿ ಗೆದ್ದಿದ್ದೀವಿ ಅನ್ನೋ ಹುಮ್ಮಸ್ನಲ್ಲಿ ಇವತ್ತು ಬೀಗ್ತಾ ಇದ್ದಾರೆ. ಮತ್ತೆ ಈ ಎರಡು ಸ್ವಲ್ಪ ಅವರಿಗೆ ಬುದ್ಧಿ ಕಲಿಸ್ಬೇಕು, ಅದರಿಂದ ಸೆಕ್ಯುಲರ್ ಪಾರ್ಟಿ ಶುಡ್ ಕಮ್ ಟುಗೆದರ್ ಅಂತ. ಖಂಡಿತವಾಗ್ಲೂ ಬಿಜೆಪಿಗೆ ಈ ಸರಿ ಪಾಠ ಕಲಿಸ್ಬೇಕು. ಯಾಕೆಂದ್ರೆ ಅವರ ಅಹಂಕಾರವನ್ನು ಕಡಿಮೆ ಮಾಡಬೇಕು ಅಂದ್ರೆ ಈ ಸರಿ ಈ ಎರಡು ಕ್ಷೇತ್ರನ ಅವರಿಂದ ಕಿತ್ಕೋಬೇಕು. ಅವ್ರು ಹೇಳ್ತಾ ಇದ್ದಾರೆ ನಾವೇ ಗೆಲ್ತೀವಿ ಅಂತ, ಅದನ್ನ ನೋಡೋಣ ಅದೇನಾಗುತ್ತೆ. ಸಿದ್ದರಾಮಯ್ಯವ್ರಿಗೂ ಅಹಂಕಾರ ಐತೆ, ಬಿಜೆಪಿಯವ್ರಿಗೂ ಅಹಂಕಾರ ಐತೆ, ಇವ್ರಿಗೆ ಏನು ಇಲ್ಲ ಸರ್. ಅದಕ್ಕೆ ಸುಮ್ಮನೆ ತಟಸ್ಥ ಕೂತು ಬಿಡೋರು ಸರ್. ನಾವು ಹೇಳಿದ್ವಲ್ಲ, ಎರಡು ರಾಷ್ಟ್ರೀಯ ಪಕ್ಷಗಳ ಈ ದೊಂಬರಾಟವನ್ನ ಒಂದು ನಿಮಿಷ ಹರೀಶ್ಗೆ ಒಂದು ಪ್ರಶ್ನೆ ಇದೆ. ಭಾರತೀಯ ಜನತಾ ಪಕ್ಷ ಇದೆಯಲ್ಲ, ಜನಸಂಘದಿಂದ ಭಾರತೀಯ ಜನತಾ ಪಕ್ಷ ಬೆಳೆದು ಬಂದಿದ್ದು ನಮಗೆಲ್ಲ ಗೊತ್ತಿದೆ ಸರ್. ನಿಮ್ಮ ಪಕ್ಷದಲ್ಲಿ ಕಳೆದ ಚುನಾವಣೆಯಲ್ಲಿ ಎಷ್ಟು ಜನ ಬೇರೆ ಬೇರೆ ಪಕ್ಷದಿಂದ ಬಂದು ನಿಂತು ಶಾಸಕರಾಗಿಲ್ಲ? ಇವತ್ತಿರುವ ನಿಮ್ಮ ಒಟ್ಟು ಶಾಸಕರ ಸಂಖ್ಯೆಯಲ್ಲಿ 3/4 ಜನ ಜನತಾ ಪರಿವಾರದಿಂದ ಬಂದವರು ಸರ್.
ಸರ್ ನೀವು morality, sir. ಎಲ್ಲಾರು It's a question of ಹಂಗ್ ಲೆಕ್ಕ morality. ಹಾಕೋದು ಎಲ್ಲಾರ್ದು ಮೂಲ ಕಾಂಗ್ರೆಸ್. ಅದಾದ್ಮೇಲೆ ಬೇರೆ ಬೇರೆಯವ್ರು ಬಂದಾರೆ. ನಾನು ಅದನ್ನ ಮಾತಾಡ್ತಾ ಇಲ್ಲ. ಕಳೆದ ಬಾರಿ ಚುನಾವಣೆಯಲ್ಲಿ ಅಲ್ಪ ಓಟಲ್ಲಿ ಸೋತಿರೋಂಥವ್ರು ಇವತ್ತು ಅವ್ರನ್ನ ಇಟ್ಕೊಂಡು ಅವ್ರನ್ನೇ ಕ್ಯಾಂಡಿಡೇಟ್ ಆಗಿ ನಿಲ್ಸಿದ್ರೆ ಅವರೇ ಗೆಲ್ತಾ ಇದ್ರಲ್ಲ. ಯಾಕೆ ಬಿಟ್ಬಿಟ್ರು? ತಗೊಂಡ ಕಾಂಗ್ರೆಸ್ಗೆ ಯಾಕೆ ಕೊಟ್ರು? ಆಮೇಲೆ ನಾನು ನಟರಾಜ್ ಅವ್ರಿಗೆ ಒಂದು ಪ್ರಶ್ನೆ, ನೀವು ಕಾಂಗ್ರೆಸ್ಗೆ ಕೊಟ್ಟರೆ ಇನ್ನೊಂದಾಗುತ್ತೆ ಹರೀಶ್. ಇನ್ನೊಂದು ಏನಾಗುತ್ತೆ ಗೊತ್ತಾ, ನೀವು ಅವ್ರನ್ನ ಇಟ್ಕೋಬೇಕಾಗಿತ್ತು, ಕೊಡಬೇಕಾಗಿತ್ತು ಅಂದ ತಕ್ಷಣ ಆ ಅಭ್ಯರ್ಥಿ ವ್ಯಾಪಾರದ ವಸ್ತುವನ್ನ ಅವಮಾನ ಮಾಡ್ದಂಗಲ್ವ ನೀವೆಲ್ಲ ಸಾರ್ವಜನಿಕ ಬದುಕಿನಲ್ಲಿದ್ದವರು. ಈಗ ಕಳಲೆ ಕೇಶವಮೂರ್ತಿಯನ್ನು ನೀವು ಇಟ್ಕೋಬೇಕಾಗಿತ್ತು, ನೀವು ಅವ್ರಿಗೆ ಕೊಟ್ರಿ ಅಂದರೆ ಯಾರು ವಸ್ತು ಇದ್ರ ಟೈಪು ಗೌಡ್ರ ಇಟ್ಕೊಳ್ಳಿ ನೀವು ಸರ್. ಈಗ ಅವ್ರಿಗೊಂದು ವ್ಯಕ್ತಿತ್ವ ಇಲ್ವಾ? ನಿಷ್ಠೆ ಸರ್, ನಾನು ಏನೇ ಮಾಡಿದ್ರು ಬಿಜೆಪಿ ಬಿಟ್ಟು ಹೋಗಲ್ಲ ಸರ್. ನೀವು ಪಕ್ಷಕ್ಕೆ ನಿಷ್ಠೆ ಇರ್ಬೇಕಲ್ಲ ಸರ್. ಪಕ್ಷಕ್ಕೆ ತಾಯಿ ತರ ಅಲ್ವಾ ಸರ್ ಪಕ್ಷಕ್ಕೆ ನಿಷ್ಠೆ ಇರ್ಬೇಕಲ್ಲ ಸರ್. ನೀನ್ ಕಳೆದ ಬಾರಿ ಆ ಕ್ಯಾಂಡಿಡೇಟ್ ಆಗಿ ನೀನ್ 1,000 ಹೋಟೆಲ್ ಸೋತಿದ್ಯಾ, ಈ ಸಲ ಇದ್ದಕ್ಕಿದ್ದಾಗಿ ಯಾರ ಮೇಲೆ ಗೆದ್ದಿ ಸೋತಿದ್ಯೋ ಅದೇ ಪಕ್ಷಕ್ಕೆ ಹೋಗಿ ಸೇರ್ಬಿಟ್ಟು ನೀನ್ ಕ್ಯಾಂಡಿಡೇಟ್ ಆಗೋದ್ರಲ್ಲಿ ಏನ್ ಅರ್ಥ ಇದೆ ಸರ್? ರಿಯಾಕ್ಷನ್ ಅಲ್ಲ, ಅದೇ ಈಗ ತಾನೇ SM ಕೃಷ್ಣ ಅವ್ರು ಕರ್ಕೊಂಡಿದ್ದಾರೆ, ಅವ್ರು ಬಹುಶಃ ಮರ್ತೇ ಬಿಟ್ಟಿದ್ದಾರೆ ಅವರು. ಕರ್ಕೊಂಡಿದ್ದೀವಿ ಸರ್, ಇಲ್ಲ ಅಂತ ಹೇಳ್ತಲ್ಲ ಸರ್. ಬರೋರ್ಗೆಲ್ಲ ವೆಲ್ಕಮ್ ಸರ್ ನಮ್ಮ ಪಾರ್ಟಿಗೆ, ನಾವಿಲ್ಲ ಅಂತ ಎಲ್ಲ ಹೇಳ್ತಲ್ಲ. ಪಕ್ಷದವರು ಹಂಗೆ ತಾನೇ. ಬಟ್ ಆದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ನಾನು ಹೇಳ್ತಾ ಇರೋದು, ಟಾಕಿಂಗ್ ಅಬೌಟ್ ಎಲೆಕ್ಷನ್. ಗೆದ್ದ ಮೇಲೇನೆ ರಾಜೀನಾಮೆ ಕೊಡಿಸಿ, ಶಾಸಕರಿಗೆ ರಾಜೀನಾಮೆ ಕೊಡಿಸಿ, ಅವ್ರು ಸೋಲಿ ಗೆಲ್ಲಿ ಅವ್ರನ್ನ ನೀವು ಮಂತ್ರಿ ಮಾಡಿ ಆ ಥರದೆಲ್ಲ ಮಾಡಿದಿರಿ. ಆಪರೇಷನ್ ಕಮಲ ಮಾಡಿ, ಅದಕ್ಕಿಂತ ದೊಡ್ಡದು ಆಪರೇಷನ್ ಕಮಲ ಅಲ್ಲ. ನಿಮ್ ರಾಹುಲ್ ಗಾಂಧಿ ಅವ್ರಿಗೆ ಬೈದು ಬಿಟ್ಟು ಗೋವಾಲ್ ಒಬ್ಬ ಬಂದಾನೆ, MLA ತಪ್ಪಾಗೋಯ್ತು ನಾನು ಅಲ್ಲಿಂದ ಗೆದ್ದಿದ್ದು ಅಂತ. ಇತಿಹಾಸದಲ್ಲಿ ಯಾವ್ದಿಲ್ಲ ಗೆದ್ದಿರೋ MLA ರಿಸೈನ್ ಮಾಡಿ ಬಂದವನೆ ಅಂದ್ರೆ ಲೆಕ್ಕ ಇತಿಹಾಸದಲ್ಲಿ ಪ್ರಜಾಪ್ರಭುತ್ವಕ್ಕೆ ಅದಕ್ಕಿಂತ ದೊಡ್ಡ ಅವಮಾನ ಬೇರೆ ನೀವು ಮಾಡಿದಾಗ ಏನಿರಲ್ಲ ಸರ್. ಪ್ರಜಾಪ್ರಭುತ್ವ ಕರೆಕ್ಟ್ ಆಗಿ ಶಾಸಕನಿಗೆ ರಾಜೀನಾಮೆ ಕೊಡಿಸಿ ಮತ್ತೊಮ್ಮೆ ನಿಮ್ಗೆ ನೀವು ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಬಂದು ಅಲ್ವಾ, ನೀವು ಬೇರೆ ಬೇರೆ ಸ್ಲೋಗನ್ ಬೇರೆ ಬೇರೆ ಕಾಲಘಟ್ಟದಲ್ಲಿ ಕೊಟ್ಟಿದ್ದೀರಿ. ಭಾರತ ಪ್ರಕಾಶಿಸ್ತಿದೆ ಅಂದರೆ ಅವಾಗ ಏನಾಯಿತು ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಈ ಸ್ಲೋಗನ್ಗಳು ಬರ್ತವೆ ಸ್ಲೋಗನ್ಗಳು ಹೋಗ್ತಾ ಇರ್ತವೆ. ನನ್ನ ಪ್ರಶ್ನೆ, ನೀವು ಕಾಂಗ್ರೆಸ್ ಟೀಕೆ ಮಾಡ್ತೀರಿ, ಮಾಡಬೇಕು. ನೀವು ಆ್ಯಸ್ ಅ ಪೊಲಿಟಿಕಲ್ ಪಾರ್ಟಿ ನೀವು ಕೂತ್ಕೊಂಡಲ್ಲಿ ದೇವ್ರ ಪೂಜೆ ಮಾಡೋಕ್ಕಿಲ್ಲ, ಮಂಗಳಾರತಿ ಮಾಡೋಕ್ಕಿಲ್ಲ, ಗಂಟೆ ಬರ್ಸೋಕ್ಕಿಲ್ಲ. ಆ್ಯಸ್ ಅ ಪೊಲಿಟಿಕಲ್ ಪಾರ್ಟಿ ಯು ಹ್ಯಾವ್ ಎವ್ರಿ ರೈಟ್ ಟು ಫೈಟ್, ಯು ಹ್ಯಾವ್ ಎವ್ರಿ ರೈಟ್ ಟು ಕ್ರಿಟಿಸೈಸ್. ಐ ಹ್ಯಾವ್ ನೋ ಅಬ್ಜೆಕ್ಷನ್. ಆದರೆ ಈ ದೇಶದ ಕಾಂಗ್ರೆಸ್ ಮತ್ತು ಬೇರೆ ಬೇರೆ ಪಕ್ಷಗಳ ರಾಜಕಾರಣಕ್ಕಿಂತ ನೀವು ಇಂಥದ್ರಲ್ಲಿ ಬೇರೆ ಆಗಿದ್ದೀನಿ ಅಂತ ಎದೆ ತಟ್ಟಿ ಹೇಳುವ ಶಕ್ತಿ ನಿಮ್ಗಿದೆಯಾ ಇವತ್ತು? ಖಂಡಿತವಾಗ್ಲಿ ಇಲ್ಲ ಸರ್. ಈಗ ಒಬ್ಬ ನಾನು ಹೇಳೋದು ಸರ್, ಒಂದು ಚುನಾಯಿತ ಪ್ರತಿನಿಧಿ 2 ವರ್ಷನೋ 3 ವರ್ಷ ಆದಮೇಲೆ ರಿಸೈನ್ ಮಾಡ್ಬಿಟ್ಟು ಬಂದರೆ ಡೆಫಿನೆಟ್ಲಿ ನೀವು ಹೇಳ್ದಂಗೆ ನಾವೇನೋ ಆಪರೇಷನ್ ಕಮಲ ಮಾಡಿದ್ವಿ ಅಂತ. ಇಲ್ಲಿ ಗೆದ್ದಿದ ತಕ್ಷಣನೇ ಅವನು ಅವರ ಸರ್ವೋಚ್ಚ ನಾಯಕನ್ನ ರಾಹುಲ್ ಗಾಂಧಿನ ಬೈದ್ಬಿಟ್ಟು ಕಾಂಗ್ರೆಸ್ಗೆ ರಿಸೈನ್ ಮಾಡ್ಬಿಟ್ಟು ಸರ್, ಅದು ಲೆಕ್ಕ ಹಾಕೊಳ್ಳಿ ಸರ್. ಒಬ್ರಲ್ಲ, ಇನ್ನ 2-3 ಬರಕ್ ಹೇಳಿದ್ದಾರೆ. ಬಟ್ ಡೆಫಿನೆಟ್ಲಿ ಸರ್ ಅವ್ರು ಫುಲ್ ಅವ್ರು ಇದನ್ನ ಪ್ರಿನ್ಸಿಪಲ್ಸ್ ಎಥಿಕ್ಸ್ ನ ಬಿಟ್ಟುಬಿಟ್ಟು ಆ ಪಾರ್ಟಿ ಸರಿ ಇಲ್ಲ ಅಂತ ಬಂದಾಗ ವಿ ಹ್ಯಾವ್ ಟು ಅಕ್ಸೆಪ್ಟ್ ದೆಮ್. ಅಲ್ಲಲ್ಲ, ನಿಮ್ನ ಕರ್ಕೊಂಡು ಹೋಗಿ ಅಂತ ಹೇಳಕ್ಕಾಗಲ್ಲ. ಈಗ ಹೇಳಿ ಸರ್, ಇದು ಬಹಳ ತಾತ್ವಿಕವಾದ ಮಾತು, ಉಳಿದವ್ರದೆಲ್ಲ ಬಾರಿ ಆಪರ್ಚುನಿಸ್ಟಿಕ್ ಮಾತು ಅಲ್ವಾ? ಯಡಿಯೂರಪ್ಪ ಮುಖ್ಯಮಂತ್ರಿ ರಾಜಕಾರಣದ ಈ ಮಾತುಗಳು ಕೂಡ ಇವ್ರದ್ದು ಅವಕಾಶವಾದಿಯಾದ. ಈಗ ಯಾರಾದ್ರೂ ಬಂದ್ರೆ ಅಂದ್ರೆ ಅವರು ಸ್ಟ್ರಾಂಗ್ ಆಗಿ ಇರೋವತ್ತಿಗೆ ಕರ್ಕೊಂಡ್ರು, ಸ್ಟ್ರಾಂಗ್ ಆಗಿ ಇಲ್ದವ್ರು ಬಂದ್ರೆ ಕರ್ಕೊಳ್ತಾರ ಸರ್? ರಿಸೈನ್ ಮಾಡಿ ಬರ್ತಾರೆ. ನಾವು ಫ್ಲೋರ್ ಟೆಸ್ಟ್ ಅಲ್ಲಿ ಗೆದ್ದಿದೀವಿ ಸ್ವಾಮಿ, ಗೆದ್ದ ಮೇಲೆ ಕರ್ಕೊಂತಾ ಇದೀವಿ. ನೀವೆಲ್ಲ ಆಗಿದೆ ಕರ್ಕೊಂತಾ ಇರಲ್ಲ, ಬೇಡ ಬಿಡ್ರಿ ಅಂತ ಹೇಳ್ತಾ ಇದ್ವಿ. ಇವರು ಹರೀಶ್ ಅವರು ಆಡೋ ಮಾತುಗಳು ಯಾವುದೇ ಪಕ್ಷದವರು ಆಡ್ಬೋದು, ಯಾಕಂದ್ರೆ ಎವ್ರಿ ಪಾರ್ಟಿ ಈಸ್ ಈಕ್ವಲ್ ಈಕ್ವಿಟಿ. ಅದನ್ನ ನಾವು ಇವತ್ತಿನ ಭಾರತೀಯ ರಾಜಕಾರಣದಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷ ಇನ್ನೊಂದು ಪಕ್ಷಕ್ಕಿಂತ ಭಿನ್ನವಾಗಿದೆ ಅಂದ್ರೆ ನಾನಂತೂ ಒಪ್ಕೊಳ್ಳೋಕೆ ಖಂಡಿತ ಇಲ್ಲ. ಎಲ್ಲ ರಾಜಕೀಯ ಪಕ್ಷಗಳು ಒಂದೇ ರೀತಿ ಇದೆ ದೇಶದಲ್ಲಿ. ಬಿಜೆಪಿ ಬಹಳ ಭಿನ್ನವಾಗಿದೆ. ಯಾಕಂದ್ರೆ ಅವ್ರಿಗೆ ಹೆಂಗೆ ಸಂವಿಧಾನಕ್ಕೆ ಹೆಂಗೆ ಅಗೌರವ ತೋರ್ಬೇಕು, ಪ್ರಜಾಪ್ರಭುತ್ವಕ್ಕೆ ಹೆಂಗೆ ಅಗೌರವ ತೋರ್ಬೇಕು, ಬೇರೆ ಪಕ್ಷಗಳ ಕುದುರೆ ವ್ಯಾಪಾರ ಮಾಡೋದು. ಏನು ಮಾಡಿಲ್ಲ, ಏನು ಮಾಡಿಲ್ಲ, ನೀವು ಹಂಗೆ ನಡ್ಕೊಂಡ್ ಬಂದ್ಬಿಟ್ಟೈತೆ, ಹಂಗೆ ನಡ್ಕೊಂಡ್ ಬಂದ್ಬಿಟ್ಟೈತೆ. ಇದು ಒಂದು ಕಾಮೆಂಟ್ ಎಲೆಕ್ಷನ್ಸ್ ಬಗ್ಗೆ. ಇವರು ನಿಜ ಪ್ರತಿಷ್ಠೆ ಪ್ರಶ್ನೆ ಆಗಿ ತಗೊಂಡಿರೋದು ಅವ್ರು ನಿಜ, ಮತ್ತು ತಗೊಳ್ಳಬೇಕಾಗತ್ತೆ. ಇದು ಒಂದು ಭಾಳ ಪೆಕ್ಯುಲಿಯರ್ ಆದ ಪರಿಸ್ಥಿತಿಯಲ್ಲಿ ಅನಗತ್ಯವಾದ ಒಂದು ಚುನಾವಣೆಯನ್ನು ಫೇಸ್ ಮಾಡಕ್ಕೆ ಬಂತು. ಆ ಇತಿಹಾಸ ಎಲ್ಲ ಬಿಟ್ಬಿಡೋಣ. ಬಟ್ ಒಂದು ನಾನು ಅಬ್ಸರ್ವ್ ಮಾಡಿದ್ದು, ನೀವು ಶಂಕರ್ ನನಗನ್ಸು ಈ ಪ್ರತಿಷ್ಠೆಯಾಗಿ ತಗೊಳ್ದೆ ಯಾರ್ಯಾರು ಗೆದ್ಕೊಳ್ಳಿ, ನಾವು ಸುಮ್ಮನೆ ಇಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತೀವಿ. ಎವ್ರಿ ಪಾರ್ಟಿ ವಿಲ್ ಟ್ರೈ ಟು ವಿನ್. ನೀವು ರಾಜಕಾರಣದಲ್ಲಿ ಗೆಲುವೊಂದೇ ಬಹಳ ಮುಖ್ಯ. ಇವತ್ತಿನ ಸಂದರ್ಭದಲ್ಲಿ ಹರೀಶ್ ಅವ್ರ ಪಾರ್ಟಿ ಗೆದ್ದು ಬಿಡ್ಲಿ, ನಾವೆಲ್ಲ ಕುತ್ಕೊಂಡು ಧ್ಯಾನ ಮಾಡ್ತಾ ಇದು ಮಾಡ್ತೀವಿ, ಆಗಲ್ಲ ಅದು. ಯಾಕಂದ್ರೆ ಅದನ್ನ ಮಾಡಕ್ ಅವ್ರು ಯೋಗಿಗಳು ಅಲ್ಲ.
ಯಾರು ರಾಜಕಾರಣದಲ್ಲಿ ಯೋಗಿಗಳಿದ್ರೆ ತಾಳತಂಬೂರು ಹಿಡ್ಕೊಂಡು ಸ್ವತಃ ಯಡಿಯೂರಪ್ಪನವರು ನೀವು ನನಗೆ ಪರ್ಸನಲ್ ಆಗಿ ಓಟ್ ಹಾಕ್ತಿದ್ರಿ ಅಂತ ತಿಳ್ಕೊಂಡು ಓಟ್ ಹಾಕಿ ಅಂತಿದ್ದಾರೆ ಅವ್ರು ಹಂಗೆ campaign ಇದ್ರಲ್ಲಿ ಮಾಡ್ತಾರೆ. ಒಂದು ಮಾತಿದೆ. ಏನಪ್ಪಾ ಅಂದ್ರೆ ಸರ್, ಒಂದ್ ನಿಮಿಷ. ಎರಡೂ ರಾಷ್ಟ್ರೀಯ ಪಕ್ಷಗಳು ಇಷ್ಟೊಂದು ಸೀರಿಯಸ್ ಆಗಿ ತಗೊಳ್ಬೇಕಾದ ಅವಶ್ಯಕತೆ ಇರಲಿಲ್ಲ. ಯಾಕೆ ತಗೋಬಾರ್ದು ಇಲೆಕ್ಷನ್ ಯಾಕೆ ಅಂತ ಯಾಕೆ ತಗೋಬೇಕು ಅಂದ್ರೆ ಅವ್ರು ಎರಡು ರಾಜಕೀಯ ಬಗ್ಗೆ ಸೀರಿಯಸ್ ತಗೋಬೇಕು. 20 ಮಿನಿಸ್ಟರ್ಸ್ ಹೋಗಿ ಅಲ್ಲಿ ಕುತ್ಕೋಬೇಕಾದ ಅವಶ್ಯಕತೆನೂ ಇರಲಿಲ್ಲ. ಇಲ್ಲಿ ಬಿಜೆಪಿಯವರು ಕೇಂದ್ರದ ಮಂತ್ರಿಗಳ ಆದಿಯಾಗಿ ಮತ್ತೆ ರಾಜ್ಯ ಮುಖಂಡರುಗಳೆಲ್ಲ ಹೋಗಿ ಅಲ್ಲಿ ಕುತ್ಕೊಂಡು ಚುನಾವಣಾ ಫಲಿತಾಂಶ ಈ ಎರಡು ರಾಜಕೀಯ ಪಕ್ಷಗಳ ಮೇಲೆ ವಿಭಿನ್ನ ರೀತಿಯ ಪರಿಣಾಮವನ್ನ ಬೀರುತ್ತೆ. ಸೊ ಒಂದೊಮ್ಮೆ ಏನಾದರೂ ಬಿಜೆಪಿ ಅದನ್ನು ವಿನ್ ಆಗುವುದಕ್ಕೆ ವಿಫಲರಾದರೆ ಆಗ ಯಡಿಯೂರಪ್ಪರ ನಾಯಕತ್ವಕ್ಕೆ ಕೂತು ಬರುತ್ತೆ. ಕಾಂಗ್ರೆಸ್ ವಿನ್ ಆದಕ್ಕೆ ಬಂದರೆ ಈ ಸರ್ಕಾರದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ನೋಡಬೇಕು. ಪರಿಣಾಮ ಬೇರೆ ಬೀರುತ್ತೆ. ಸೊ ಆ ಕಾರಣಕ್ಕೆ ಅದನ್ನು ಎಲ್ಲರೂ ಗಂಭೀರವಾಗಿ ತಗೋತಾರೆ. ಗಂಭೀರವಾಗಿ ಯಾಕೆ ತಗೊಬಿಟ್ಟಿದ್ದೀರಿ? ನಮ್ಗೆ ಹಂಗೆ ಬಿಟ್ಬಿಟ್ಟಿದ್ರೆ ನಾವು ಗೆದ್ದು ಬಿಡ್ತಿದ್ವಿ. ರಾಜಕಾರಣ ಮ್ಯಾಚ್ ಫಿಕ್ಸಿಂಗ್ ಮಾಡೋಕ್ಕಾಗಲ್ಲ. ಇದು ಇಸ್ ಅ ಪಾಲಿಟಿಕ್ಸ್, ಇಟ್ಸ್ ಅ ಫೈಟ್. ಫೈಟ್ ಇಸ್ ಅ ಫೈಟ್. ಯು ಹ್ಯಾವ್ ಟು ಫೈಟ್ ಇಟ್ ಔಟ್. ಡೆಫಿನೆಟ್ಲಿ ಸರ್, ನಾವು ಒಪ್ಕೊಂತೀವಿ ಸರ್. ಒಂದೊಂದು ಹೋಬಳಿಗೆ ಒಂದೊಂದು ಮಿನಿಸ್ಟರ್ ಹಾಕೋ ಬದಲು ಅದನ್ನೇ ಮಿನಿಸ್ಟರ್ ಡಿಸ್ಟ್ರಿಕ್ಟ್ ಹಾಕಿ ಆ ಬರ ಪರಿಹಾರದ ಬಗ್ಗೆ ಮಾಡ್ಬೇಕಾಯ್ತಲ್ಲ, ಅದನ್ನ ಮಾಡ್ಬೇಕಾಯ್ತಲ್ಲ. ಯಾರು ಹೋಗಿಲ್ಲ, ಯಾರೋ ಒಬ್ಬರು ಹಾಕೋರೆ. ಇನ್ನೊಂದು ಸರ್, ನಟರಾಜ್ ಅವ್ರು ಇಷ್ಟು ಹೇಳ್ತಾರಲ್ಲ ಸರ್, 4 ವರ್ಷ ಇವ್ರು ಆಡಳಿತ ಮಾಡಿದ್ದಾರೆ. ಇವ್ರು ಹೇಳ್ತಾ ಇದ್ರೆ ನಾವೆಲ್ಲ ಮಾಡ್ಬಿಟ್ಟಿದೀವಿ, ಎಲ್ಲ ಮಾಡಿದೀವಿ ಅಂತ. ಇದು ಲಿಟ್ಮಸ್ ಟೆಸ್ಟ್, ಇದು ಫೈನಲ್ ಎಕ್ಸಾಮ್ ಅಲ್ವಾ? ಒಂದು ಸಣ್ಣದು ಬೈ ಎಲೆಕ್ಷನ್ಗೆ ಅದೇನೋ ಅದು ಯಾವುದೋ ಒಂದು 2 ಜಿಲ್ಲೆ 2 ಅಸೆಂಬ್ಲಿ ಬೈ ಎಲೆಕ್ಷನ್ ಇಷ್ಟೆಲ್ಲ ಕೆಲಸ ಮಾಡ್ಯಾರ. 4 ವರ್ಷ ಖಂಡಿತ ಒಳ್ಳೆ ಕೆಲಸ ಮಾಡಿದ್ರು. ಇಷ್ಟೆಲ್ಲ ಎಫರ್ಟ್ ಹಾಕ್ಬೇಕಾ? ಎಷ್ಟು ಹತಾಸರ ಆಗ್ಬಿಟ್ಟಾರೆ ಮುಖ್ಯಮಂತ್ರಿಗಳು. ಆ ಎಮ್ಮನ್ನ ಮಿನಿಸ್ಟರ್ ಮಾಡ್ತೀನಿ ಅಂತ ಘೋಷಣೆ ಮಾಡ್ತಾವ್ರೆ. ಸರ್ ಇನ್ನೊಂದು ಹೇಳ್ತೀರಿ, ನೀವು ಎಲೆಕ್ಷನ್ ನೋಡಿ, ನಾವು ಗಂಭೀರವಾಗಿ ಚರ್ಚೆ ಮಾಡೋಣ. ನೀವು ಎಲೆಕ್ಷನ್ ನೋಡಿದಿರೋರು ಏನಲ್ಲ, ನೀವು ಉಪಮಹಾಪೌರರಾಗಿ ಕೆಲಸ ಮಾಡಿದವರು, ಇನ್ನೊಂದು ಮಾಡಿದವರು. ಅಭಿವೃದ್ಧಿಯನ್ನು ನೋಡಿದ ದೇಶ ಜನ ಊಟಕ್ಕೆ ಆಯ್ಕೆ ಮಾಡಿದ ಉದಾಹರಣೆ ಇದೆಯಾ? ಇವರು ಮಹಾನ್ ಅದ್ಭುತವಾದ ಅಭಿವೃದ್ಧಿಕಾರ. ಭಾಗ್ಯಗಳು ಕೊಟ್ಟರಲ್ಲ ಸರ್, ಎಲ್ಲಾ ಭಾಗ್ಯ ಕೊಟ್ಟರಲ್ಲ ಸರ್. ಅನ್ನ ಭಾಗ್ಯ, ಯಾವ ಭಾಗ್ಯ ಎಲ್ಲ ಕೊಟ್ಟರಲ್ಲ ಸರ್. ಅವ್ರು ಹೇಳ್ತಾರೆ ನಾವು ಈ ಭಾಗ್ಯ ಕೊಟ್ಟಿದೀವಿ, ಆ ಭಾಗ್ಯ ಕೊಟ್ಟಿದೀವಿ, ಭಾಗ್ಯದ ಎಲ್ಲ ಕೊಟ್ಟಿದೀವಿ ಅಂತ. ಭಾಗ್ಯ ಕೊಡೋದು ಜನರ ಸಲುವಾಗಿ ಕೆಲಸ ಮಾಡೋದಕ್ಕೆ ಬೇರೆ, ಹಿಂದುಳಿದ ವರ್ಗಗಳು ದಲಿತರಿಗೆ ಕೆಲಸ ಮಾಡೋದು ಅದು ಒಂದೇ ಚುನಾವಣೆಯಲ್ಲಿ ಮುಖ್ಯ ವಿಷಯ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ನೀವು ಹೇಳಿದಕ್ಕೆ ಪೂರಕವಾಗಿ ಹರೀಶ್ ಅವ್ರು ಹೇಳ್ದಂಗೆ ಅನ್ನ ಭಾಗ್ಯ ಆಗ್ಲಿ, ಕ್ಷೀರ ಭಾಗ್ಯ ಆಗ್ಲಿ, ಕೃಷಿ ಭಾಗ್ಯ ಆಗ್ಲಿ, ಅದನ್ನ ಜನಗಳಿಗೆ ಕೊಟ್ಟಿದೀವಲ್ಲ, ಅದು ಕೊಟ್ಟಿದೀವಿ ನಿಮ್ಗೆ, ನಮ್ಗೆ ಮತ ಅದನ್ನೇ ಕೇಳಕ್ ಹೋಗಿರೋದು. ಕೆಲಸ ಮಾಡೋದು ಸರ್ಕಾರ ಏನಕ್ಕೆ? ಒಳ್ಳೆ ಕೆಲಸ ಮಾಡಿದ್ರೆ ಜನ ಓಟ್ ಹಾಕ್ತಾರೆ, ಮುಂದೆ ಹಾಕಲ್ಲ ಅಂತೀನಿ. ದೇವರಾಜ ಅರಸು ಈ ರಾಜ್ಯದಲ್ಲಿ ಒಂದು ಹಿಂದುಳಿದ ವರ್ಗಗಳಿಗೆ ಧ್ವನಿ ಕೊಟ್ಟವರು, ಸಮಾಜದಲ್ಲಿ ತುಳಿತಕ್ಕೊಳಗಾದವರಿಗೆ ರಾಜಕೀಯವಾಗಿ ಅವರಿಗೆ ಶಕ್ತಿಯನ್ನು ತುಂಬಿದವರು. ಅವರೊಂದು ಪಾರ್ಟಿ ಕಟ್ಟಿ ಕೊನೆ ಹಂತದಲ್ಲಿ ಅವ್ರು ಹೇಗಿದ್ರು ಅನ್ನೋ ನಾವು ಅಷ್ಟೇ ಅಲ್ಲ. ಅವ್ರು ಇಡೀ ಅಭಿವೃದ್ಧಿ ನೀವು ಯಾವುದೇ ಕೌಂಟಲ್ ಸರ್ ಅಲ್ಲಿವರೆಗೂ ಹೋಗೋದೇ ಬೇಡ, ಒಳ್ಳೆಯವ್ರಿಗೆ ಭೂಮಿ ಕೊಟ್ಟವರು, ಅಲ್ಲಿವರೆಗೂ ಹೋಗೋದೇ ಬೇಡ ಸರ್. ಒಂದ್ ನಿಮಿಷ, ಈ ದೇಶದ ಉದ್ದಗಲಕ್ಕೂ ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿ ಜಯನ್ನ ಗಳಿಸಿದಂತ ಮೋದಿ ಅವರು ದೆಹಲಿಯಲ್ಲಿ ಯಾಕೆ ಸೋತ್ರು? ಅಲ್ಲಿಂದ ಕೇವಲ ಕೆಲವೇ ದಿವಸಗಳಲ್ಲಿ ಪಂಜಾಬಲ್ಲಿ ಸೋತ್ರು. ಪಂಜಾಬ್ ವಿಷಯ ಆಮೇಲೆ. ಈಗ ಅದು ಕೇಜ್ರಿವಾಲ್ ಎದುರುಗಡೆ 67, ಕೇಜ್ರಿವಾಲ್ 3 ಬಿಜೆಪಿ ಯಾಕೆ ತಗೊಂಡ್ರು? ಮಿಕ್ಕಿದ್ದೇಳೆ ಬೇರೆ ಪಾರ್ಟಿಯವರು ಎಷ್ಟು ತಗೊಂಡವ್ರೆ ಅಂತ ನಾವು ಹೇಳ್ತಾರೆ. ನಾವು ಗಂಭೀರವಾಗಿ ಚರ್ಚೆ ಮಾಡೋದಾದ್ರೆ ಒಂದು ಚುನಾವಣೆಯಲ್ಲಿ ಇದೇ ವಿಚಾರ ವರ್ಕ್ ಆಗುತ್ತೆ ಅಂತಿಲ್ಲ, ಅಥವಾ ಅಭಿವೃದ್ಧಿಯ ಕೆಲಸದ ಮಾನದಂಡವೂ ಅಲ್ಲ ಇಲೆಕ್ಷನ್. ಯಾಕಂದ್ರೆ ಇಡೀ ದೇಶದ ರಾಜಕಾರಣವನ್ನ ನೀವು ಗಮನಿಸ್ತಾ ಅತ್ಯುತ್ತಮವಾಗಿ ಕೆಲಸ ಪ್ರಾಮಾಣಿಕ ರಾಜಕಾರಣಿಗಳು ಸೋತಿದ್ದಾರೆ, ಯಾರು ಭ್ರಷ್ಟಿದ್ದಾರೆ ಅವ್ರಿಗೆ ಗೆದ್ದಿದ್ದಾರೆ. ಇತಿಹಾಸ ಜನ ಬೇಕಾದವ್ರಿಗೆ ಆಯ್ಕೆ ಮಾಡ್ತಾರೆ ಅಲ್ವಾ? ಜನ ಪೀಪಲ್ ಅವ್ರ ಅಲ್ಟಿಮೇಟ್. ಅವ್ರು ಯಾವ ಕಾರಣಕ್ಕೆ ಆಯ್ಕೆ ಮಾಡೋದು ನಮ್ಗೆ ಅರ್ಥ ಆಗದೆ ಇರ್ಬೋದು. ಈಗ ನಾಳೆ ನೀವೊಂದು ಚುನಾವಣೆಯಲ್ಲಿ ನಿಂತು ಆಯ್ಕೆ ಆದ್ರೆ ಹರೀಶ್ ಆಯ್ಕೆ ಆಗಬಾರ್ದಾಗಿತ್ತುಕೊಂಡು ನಾನು ಕೂತ್ಕೊಂಡು ಹೇಳಿದ್ರೆ ಜನ ನೀವು ಬೇಕು ಅಂದ್ರೆ ಆಯ್ಕೆ ಮಾಡ್ತಾರೆ. ನೀವು ಜನರ ಕನ್ವಿನ್ಸ್ ಮಾಡ್ತೀರಿ, ಹೇಳ್ತೀರಿ, ನಿಮ್ಮ ನಾಯಕತ್ವವನ್ನು ಒಪ್ಕೋತಾರೆ. ಅದರಿಂದ ನೀವು ಎಲ್ಲ ಇಲೆಕ್ಷನ್ ಗಂಭೀರವಾಗಿ ತಗೋಬೇಕು. ಗಂಭೀರವಾಗಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಗಂಭೀರವಾಗಿ ತಗಂತ ಸರ್, ಗೆಲ್ಲೇಬೇಕಂತ ನಿಂತ್ಕೊಂತ ಸರ್. ಅದಂತೂ ನಿಜ ಸರ್, ಸತ್ಯ ಸರ್. ಎಲ್ಲರೂ ರಾಜಕೀಯ ಪಕ್ಷಗಳು ಇರೋದೇ ಅವ್ರು ಏನು ಇದು ಸೇವೆ ಇದಕ್ಕಲ್ಲ ಅವ್ರು ಇರೋದು. ಒಂದು ಅನ್ಸುತ್ತೆ ಸರ್, ಉಪಚುನಾವಣೆಗಳೇ ಬಹಳ ಬೆನಿಫಿಷಿಯಲ್ ಅನ್ಸುತ್ತೆ ಕ್ಯಾಂಡಿಡೇಟ್ಸ್ಗೆ. ಯಾಕೆಂದ್ರೆ ಈ ಎಲ್ಲಾ ಪಕ್ಷದವ್ರು ಅವ್ರವ್ರ ನಾಯಕರುಗಳೇ ನಿಂತ್ಕೊಂಡ್ಬಿಡ್ತಾರೆ, ಕ್ಯಾಂಡಿಡೇಟ್ಸ್ಗೆ ಟೆನ್ಷನ್ ಇರೋದಿಲ್ಲ ಅಂತ ಒಂದು ಸುಮ್ಮನೆ ನಮ್ದೊಂದು ವಿಶ್ಲೇಷಣೆ. ನೀವು ನೆಕ್ಸ್ಟ್ ಟೈಮ್ ಯಾವ್ದು ಇದು ನೋಡಿದ್ರೆ ಈಗ ನೋಡಿ, ಕಾಂಗ್ರೆಸ್ ಇಂದ ಕಳವೆ ಕೇಶವಮೂರ್ತಿಗೆ ಎಲ್ಲ ಇಡೀ ಕಾಂಗ್ರೆಸ್ ನಿಂತಿದೆ, ಬಿಜೆಪಿಯಿಂದ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಇಡೀ ಬಿಜೆಪಿ ನಿಂತಿದೆ.
ಅವರಿಗೆ ಅಂತ ಸ್ಟ್ರೈನ್ ಬರೋದಿಲ್ಲ. ಅದೇ ಜನರಲ್ ಎಲೆಕ್ಷನ್ಸ್ ಅಲ್ಲಿ 224 ಸ್ಥಾನ ಇರುತ್ತೆ. ಅವರವರೇ ನೋಡ್ಕೋಬೇಕು. ಇಟ್ಸ್ ಅ ಗುಡ್ ಥಿಂಗ್. ನಿಮ್ಮ ಅಬ್ಸರ್ವೇಷನ್ ಇಸ್ ಗುಡ್. ಯು ವಿಲ್ ಬಿ ವೆರಿ ಗುಡ್ ಪೊಲಿಟಿಷಿಯನ್. ನೆಕ್ಸ್ಟ್ ಟೈಮ್ ಉಪಚುನಾವಣೆ ಮೇಲೆ ಕಣ್ಣಿಟ್ಟಿರಿ, ಜನರಲ್ ಹೋಗ್ಬೇಡಿ ಗೌಡ್ರೆ. ಒಂದು ಅಬ್ಸರ್ವೇಷನ್ ಇದುವರೆಗೆ ಯಾರು ಹೇಳಿಲ್ಲ, ಹಂಗಾಗಿ ಹೇಳ್ಬೇಕಾಗುತ್ತೆ. ಇಷ್ಟು ಮಟ್ಟಿನ ಅಬ್ಬರ ಅಂತ ನೀವು ಹೇಳೋದಾರೆ ಅಬ್ಬರ ಅನ್ಬೋದು. ಅಬ್ಬರದ ಚುನಾವಣೆ ನಡೀತಾ ಇದ್ರು ಕೂಡ ಯಾರು ಬಿಲೋ ದ ಬೆಲ್ಟ್ ಕಾಮೆಂಟ್ಗಳನ್ನು ಮಾಡ್ತಿಲ್ಲ, ಎಕ್ಸೆಪ್ಟ್ ಇವರು MP ಒಂದು ಬಿಟ್ಟರೆ ಇಡೀ ಪಾರ್ಟಿ ಯಡಿಯೂರಪ್ಪನವರಾಗಲಿ ಈಶ್ವರಪ್ಪನವ್ರು ಸ್ವಲ್ಪ ಜಾಸ್ತಿ ಮಾತಾಡೋ ಅಭ್ಯಾಸ ಜಾಸ್ತಿ ಮಾತಾಡ್ತಾರೆ ಮತ್ತು ಕೆಲವೊಮ್ಮೆ ದಡ್ಡ ಥರದ್ದು ಮಾತಾಡ್ಬಿಡ್ತಾರೆ. ಒಂದೊಂದ್ಸಲ ಒಳ್ಳೆ ಮಾತಾಡ್ಬಿಡ್ತಾರೆ ಎಲ್ಲ ಅಪರೂಪಕ್ಕೆ. ಅಷ್ಟಾದ್ರೂ ಪರ್ಸ್ನಲ್ ಆದ ಅಟ್ಯಾಕು, ತೇಜೋವಧೆ, ಬಿಲೋ ದ ಬೆಲ್ಟ್ ಮಾತುಗಳು ಈ ಚುನಾವಣೆಯಲ್ಲಿ ಯಾರೂ ಆಡಿಲ್ಲ. ಕಾಂಗ್ರೆಸ್ನವರು ಆಡಿಲ್ಲ, BJP ಇಲ್ಲ. ಕೆಲವು ಅಲ್ಲಲ್ಲಿ ಆಡಿದ್ದಾರೆ. ಅದು ನಾವು ನೆನಪು ಮಾಡ್ಕೊಡೋದು ಬೇಡ. ಏಕವಚನ ಪ್ರಯೋಗ ಆಗ್ತಾ ಏನಿವೆ ಪ್ರಿಯ ವೀಕ್ಷಕರೇ, ಮಾಡಿದ್ರಲ್ಲ, ನಾನು ಹೇಳ್ತಾ ಇದ್ದ ಗೊತ್ತಿಲ್ಲ, ನಾಳೆ ಪ್ರಚಾರಕ್ಕೆ ಕೊನೆಯ ದಿನ. ಅದಾದ ಮೇಲೆ ಬೇರೆ ಕ್ಷೇತ್ರಗಳಿಂದ ಬಂದವರು ಹೊರಗಡೆ ಬರಬೇಕು. ಅದು ಚುನಾವಣಾ ಆಯೋಗದ ನೀತಿಯ ಪ್ರಕಾರ. ನಂತರ ಒಂದು ನಿಷ್ಪಕ್ಷಪಾತವಾದ ಒಂದು ಪರಿಸ್ಥಿತಿಯಲ್ಲಿ, ಒಂದು ವಾತಾವರಣದಲ್ಲಿ ಮತದಾರರು ವೋಟ್ ಮಾಡಬೇಕು. ಭಾನುವಾರ ಅವರು ಯಾರಿಗೆ ಆಯ್ಕೆ ಮಾಡ್ತಾರೋ ಜನರಿಗೆ ಬಿಟ್ಟಿದ್ದು. ನಾವು ಕೂತ್ಕೊಂಡು ಸುಮ್ಮನೆ ಚರ್ಚೆ ಮಾಡ್ತಿರ್ತೀವಿ, ಅವ್ರು ಬರ್ತಾರೆ ಇವ್ರು ಬರ್ತಾರೆ, ಅವ್ರು ಹವಾ ಇದೆ, ಅವ್ರಿಂದ ಲಕ್ಷ್ಯ ಇದ್ದರು ಇವ್ರ ಲಕ್ಷ್ಯ, ಅದೆಲ್ಲ ಸುಳ್ಳು. ಅಲ್ಟಿಮೇಟ್ಲಿ ಅವರು ಯಾರು ಆ ಕ್ಷೇತ್ರದ ಜನ ಇದ್ದಾರಲ್ಲ, ಅವರ ಮನಸ್ಸಿನೊಳಗೆ ಏನಿದೆಯೋ ಯಾರಿಗೆ ಗೊತ್ತು. ಅದು ಭಾನುವಾರ ಗೊತ್ತಾಗುತ್ತೆ. BJP ಹಿರಿಯ ನಾಯಕರಿಗೆ ಮತ್ತೆ ಸಂಕಷ್ಟ ಎದುರಾಗ್ತಾ ಇದೆಯಾ? ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣಕ್ಕೆ ಸಂಬಂಧಿಸಿದಂತೆ LK ಅದ್ವಾನಿ ಸೇರಿದಂತೆ 14 ಮಂದಿ ವಿರುದ್ಧ ತನಿಖೆ ನಡೆಸುವಂತೆ CBIಗೆ ಸರ್ವೋಚ್ಚ ನ್ಯಾಯಾಲಯ ಸೂಚಿಸಿದೆ. 2 ವರ್ಷಗಳ ಗಡುವನ್ನು ಕೂಡ ನೀಡಲಾಗಿದೆ. ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದಲ್ಲಿ ಬಿಜೆಪಿಯ ಹಿರಿಯ ನಾಯಕರಾದ LK ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, ಕೇಂದ್ರ ಸಚಿವೆ ಉಮಾ ಭಾರತಿ ಮತ್ತು ರಾಜಸ್ಥಾನದ ರಾಜ್ಯಪಾಲ ಕಲ್ಯಾಣ್ ಸಿಂಗ್ ಸೇರಿದಂತೆ 14 ಜನ ದೊಡ್ಡ ಪ್ರಮಾಣದಲ್ಲಿ ಕ್ರಿಮಿನಲ್ ಪಿತೂರಿ ನಡೆಸಿದ್ದರು ಎಂದು ಸಿಬಿಐ ಹೇಳಿಕೆ ದಾಖಲಿಸಿದೆ. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ 14 ಜನರ ವಿರುದ್ಧ 2 ವರ್ಷಗಳ ಒಳಗೆ ತನಿಖೆ ಪೂರ್ಣಗೊಳಿಸುವಂತೆ ಸಿಬಿಐಗೆ ಸೂಚನೆ ನೀಡಿದೆ. ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣ ನಡೆದು 25 ವರ್ಷಗಳು ಕಳೆದಿವೆ. ಪ್ರಕರಣದಲ್ಲಿ ಭಾಗಿಯಾಗಿದ್ದ ಅನೇಕ ಆರೋಪಿಗಳು ಸಾವಿಗೀಡಾಗಿದ್ದಾರೆ. ಇನ್ನು ಕೆಲವರು ಸಾವಿನ ಹೊಸ್ತಿಲಲ್ಲಿದ್ದಾರೆ ಅಂತ ನ್ಯಾಯಮೂರ್ತಿ ಘೋಷ್ ಮತ್ತು R ನಾರಿಮನ್ ಅವರಿದ್ದ ಪೀಠ ಖಾರವಾಗಿ ಪ್ರತಿಕ್ರಿಯಿಸಿದೆ. 15ನೇ ಶತಮಾನದ ಬಾಬ್ರಿ ಮಸೀದಿಯನ್ನ 1992ರಲ್ಲಿ ಧ್ವಂಸಗೊಳಿಸಲಾಗಿತ್ತು. ಸಾಕ್ಷ್ಯಾಧಾರಗಳ ಕೊರತೆ ಇರುವುದರಿಂದ ಬಿಜೆಪಿ ಮುಖಂಡರ ವಿರುದ್ಧ ಕ್ರಿಮಿನಲ್ ಪಿತೂರಿ ಪ್ರಕರಣವನ್ನ ಲಕ್ನೋ ಹೈಕೋರ್ಟ್ ಕೈಬಿಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಮಹತ್ವ ಪಡೆದುಕೊಂಡಿದೆ. ಪ್ರದೀಪ್ ಮಾಲ್ಗುಡಿ, ನ್ಯಾಷನಲ್ ಡೆಸ್ಕ್, ಸುದ್ದಿ ಟಿವಿ. ಇದೇನು ಕ್ರಿಮಿನಲ್ ಕಾನ್ಸ್ಪಿರಸಿ ಆ್ಯಂಗಲ್ ಏನಿದೆ, ಆ ಆ್ಯಂಗಲ್ ಆವಾಗ ಬಂದರೂ ಕೂಡ ಅದಕ್ಕೆ ಹೆಚ್ಚಿನ ಮಹತ್ವ ದೊರಕಿರಲಿಲ್ಲ. ಈ ಕ್ರಿಮಿನಲ್ ಕಾನ್ಸ್ಪಿರಸಿಯನ್ನು ಅದ್ವಾನಿ ಮತ್ತು ಇತರರು ಏನಿದ್ದಾರೆ, ಆಗ ಏನು ಮುಖ್ಯಮಂತ್ರಿ ಆಗಿದ್ದ ಕಲ್ಯಾಣ್ ಸಿಂಗ್ ಅವ್ರು ನಡೆಸಿದ್ರಾ ಅಂತ ಪ್ರಶ್ನೆ. ಬಟ್ ಈ ಆ್ಯಂಗಲಿಗೆ ಸಂಬಂಧಪಟ್ಟ ಅದ್ವಾನಿ ಕೂಡ ಇವತ್ತು ಅಡ್ವಾನಿ ವಕೀಲರು ಹೇಳಿದ್ರು, ಯಸ್ ವಿ ಆರ್ ರೆಡಿ ಟು ಫೇಸ್ ದ್ಯಾಟ್ ಅಂತ. ಅಂದರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಆ್ಯಂಗಲಿಗೆ ಈಗ ಮತ್ತೆ ಅದು ಮುಕ್ತವಾಗಿದೆ ಆಫ್ಟರ್ ಏನು ಸರ್ವೋಚ್ಚ ನ್ಯಾಯಾಲಯ ತೀರ್ಪು ನೀಡಿದ ಮೇಲೆ. ಅದರ ಜೊತೆಗೆ ಏನು ಎಲ್ಲಿ ಇದು ಲಕ್ನೋ ಪೀಠದಲ್ಲಿ ಇದು ನಡಿಬೇಕಾದ್ದು, ಇದ್ರ ಬಗ್ಗೆ ಕೂಡ ಭಿನ್ನಾಭಿಪ್ರಾಯಗಳಿವೆ. ಅದ್ವಾನಿ ಮತ್ತು ಅವರ ಸಂಗಡಿಗರು ಲಕ್ನೋ ಪೀಠದಲ್ಲಿ ಬೇಡ ಅಂತಾರೆ. ವಾಟ್ ಎವರ್ ಇಟ್ ಮೇ ಬಿ, ಬಟ್ ಇಡೀ ಪ್ರಕರಣ ಮತ್ತೆ ಇದು ಒಂದು ರೀತಿ ಓಪನ್ ಆದಂತೆ ಇದೆ. ಎಸ್ ಸರ್, ಈಸ್ ಯುವರ್ ರಿಯಾಕ್ಷನ್? ಕಳೆದ 20-25 ವರ್ಷದಿಂದ ಇದು ನಡೀತಾ ಇದೆ. ಒಂದಂತೂ ನಿಜ, ಬಾಬ್ರಿ ಮಸ್ಜಿದ್ ಕಟ್ಟಿದ್ದು ರಾಮರ ದೇವಸ್ಥಾನದ ಮೇಲೆ ಅಂತ. ಅದು ಆರ್ಕಿಯಾಲಜಿಕಲ್ ಪುರಾವೆಗಳೆಲ್ಲ ಸಿಕ್ಕಿದೆ. ಅದು ಈಗ ಸುಪ್ರೀಂ ಕೋರ್ಟಲ್ಲೂ ಇವಾಗ ಅದನ್ನೆಲ್ಲ ದಾಖಲೆಗಳು ಕೊಟ್ಟಿದ್ದಾರೆ. ಸೊ ಸುಪ್ರೀಂ ಕೋರ್ಟ್ ಇವಾಗ ಏನು ಹೇಳ್ತಾ ಇದೆ, ನೀವಿಬ್ಬರು ಎಲ್ಲ ಕೂತ್ಕೊಂಡು ಅಮಿಕಬಲ್ ಮಾತಾಡ್ಬಿಟ್ಟು ಪರಸ್ಪರ ಎಲ್ಲ ಮಾತಾಡಿ ನೀವು ಕಟ್ಟಂಗಿದ್ರೆ ಕಟ್ಟಿ ಅಂತ ಅವರು ಒಂದು ಮಟ್ಟಕ್ಕೆ ಇವಾಗ ಬಂದಿದ್ದಾರೆ. ಸೊ ಇಟ್ ಪ್ರೂವ್ಸ್ ಏನೋ ಒಂದು ಪ್ರಶ್ನೆ ಹೇಳಿಲ್ಲ ಅವರು, ಅದೇ ಅಮಿಕಬಲ್ ಆಗಿ ಸೆಟ್ಲ್ ಮಾಡ್ಕೊಳ್ಳಿ ಅಂತ. ಅದೇ ನಮ್ಮ ಸಮಸ್ಯೆ ಇರೋದು ಏನು ಸರ್, ಒಂದು ಟೆಂಪಲ್ ಕಟ್ಟಬೇಕು ಅಂತ ಇರೋದು ಸಮಸ್ಯೆ. ಆ ಟೆಂಪಲ್ ಕಟ್ಟಬಾರದು. ಈಗ ಬಂದಿರೋ ಇಶ್ಯೂ ಬೇರೆ ಸರ್, ಅದೇ ಡಿಸ್ಟ್ರಕ್ಷನ್ ಹೇಳ್ತಾರೆ ಸರ್. ಈ ವಿಷಯದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಲೋಕಸಭಾ ಚುನಾವಣೆ ಆಗೋವರೆಗೂ ಈ ವಿಷಯ ಜೀವಂತವಾಗಿದ್ದರೆ ತುಂಬ ಅನುಕೂಲ ಕೇಂದ್ರ ಸರ್ಕಾರ, ಮೋದಿ ಮತ್ತು ಅಮಿತ್ ಶಾ ಅವರಿಗೆ. ಈ ಜೀವಂತವಾಗಿ ಇಟ್ಕೊಂಡು ಅವರು ಮತ್ತೆ ಒಂದು ನೆಕ್ಸ್ಟ್ ಲೋಕಸಭಾ ಎಲೆಕ್ಷನ್ ಗೆಲ್ಲುವಂಥದ್ದು. ಯಾಕೆಂದ್ರೆ ಇದು ಜೀವಂತವಾಗೇ ಇರಬೇಕು. ಇವ್ರು ಎಂದಿಗೂ ರಾಮ ಮಂದಿರ ಕಟ್ಟಲ್ಲ.
ಉತ್ತರ ಪ್ರದೇಶದಲ್ಲಿ ಸರ್ಕಾರ ಅವ್ರದೇ ಇದ್ರೂ ಕಟ್ಟಲ್ಲ, ಕೇಂದ್ರದಲ್ಲಿ ಇದು ಕಟ್ಟಿಬಿಟ್ರೆ ಅದು ಅಲ್ಲಿಗೆ ಮುಗೀತು. ಅದರಿಂದ ಇದು ರೋಲ್ ಸ್ಟೋರಿ ಏನಪ್ಪಾ ಅಂದ್ರೆ ತಾತ್ಪರ್ಯ, ಈ ಒಂದು ಎಪಿಸೋಡ್ನ ತಾತ್ಪರ್ಯ ಲೋಕಸಭಾ ಚುನಾವಣೆ ಆಗೋವರೆಗೂ ಇದು ಜೀವಂತವಾಗಿರ್ಬೇಕು, ಇದು ಹಾಗೆ ನಡೀತಾ ಇರಬೇಕು. ಇದು ಶಾಶ್ವತವಾಗಿ ಇದು ಜೀವಂತವಾಗಿದ್ರೇನೆ ಇವ್ರು ಮತ್ತೆ ಅಧಿಕಾರಕ್ಕೆ ಬರಕ್ ಸಾಧ್ಯ. ಈಗ ನೋಡಿ, ಈ ಇಶ್ಯೂನಲ್ಲಿ ಕೆಲವು ಕ್ಲಾರಿಫಿಕೇಶನ್ಸ್ ಕೊಡುವ. ಒಂದು ನಿಮಿಷ ನಟರಾಜ್ ಗೌಡ್ರೆ, ಒಂದು ಇದು ಕಾನ್ಸ್ಪಿರೇಸಿ ಕೇಸು ಒರಿಜಿನಲ್ಲಿನೇ ಬಂದಿದ್ದ ಇದು ಆರೋಪ ಅದು, ಬಟ್ ಅದನ್ನು ಮಧ್ಯದಲ್ಲಿ ಡ್ರಾಪ್ ಮಾಡಿದ್ರು. ಆ ಡ್ರಾಪ್ ಮಾಡೋದಕ್ಕೆ ಪ್ಯೂರ್ಲಿ ಟೆಕ್ನಿಕಲ್ ಕಾರಣಗಳಿದ್ವು ಅನ್ನೋದು ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್. ದಿಸ್ ಈಸ್ ಇವೇಷನ್ ಆಫ್ ಜಸ್ಟಿಸ್ ಅಂತ ಕರೀತಾರೆ ಅವರು. ಒಂದು ಪೋರ್ಷನ್ ಆಫ್ ದ ಕೇಸು ಲಕ್ನೋ ಕೋರ್ಟ್ನಲ್ಲಿ CBI ನಡೆಸ್ತಾ ಇದ್ದಾರೆ, ರಾಯ್ಬರೇಲಿ ಕೋರ್ಟ್ನಲ್ಲಿ ಎರಡು ಕೂಡ CID ರಾಯ್ಬರೇಲಿ ಕಂಟಿನ್ಯೂ ಆಗಬೇಕು ಅನ್ನೋದು ಅದ್ವಾನಿ ಮತ್ತು ಅವ್ರಿಗೆ ಆರ್ಗ್ಯೂ ಮಾಡ್ತಾರೆ. ಯಾತಕ್ಕೆ ಅಂತ ಹೇಳಿದ್ರೆ ಅದ್ವಾನಿ ಅವರು ಈ ದೇಶದ ಪ್ರೆಸಿಡೆಂಟ್ ಆಗಬಾರ್ದು ಅನ್ನೋದು ಎಲ್ಲೋ ಒಂದು ಕಡೆ ಬಿಜೆಪಿ ನಾಯಕರಲ್ಲೇ ಇದೆ. ಈಗ ಈ ಕೇಸ್ ಇರೋದ್ರಿಂದ ಅವ್ರು ಆಗಕ್ಕಾಗಲ್ಲ. ಯಾಕಂದ್ರೆ 25 ವರ್ಷಗಳ ಹಿಂದೆ ನಡೆದಂತ ಒಂದು ಘಟನೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇಲ್ಲೂ ತೀರ್ಪು ಕೊಡಕ್ ಸಾಧ್ಯ ಆಗಲ್ಲ. ಅದಕ್ಕೊಂದು ಅಂತಿಮ ನಿರ್ಧಾರಕ್ಕೆ ಬರಲ್ಲ. ಅದು ದೊಡ್ಡ ದುರಂತ ಸೃಷ್ಟಿ ಮಾಡ್ತಾ ಇರೋದೇ ಬಿಜೆಪಿ ಸರ್ಕಾರ, ಕೇಂದ್ರ. ಒಂದು ನಿಮಿಷ ಹೇಳ್ಬಿಡ್ತೀನಿ. ಈ ಕೇಸ್ನ ನೀವು ಅದನ್ನು ರೀಓಪನ್ ಮಾಡೋದ್ರಿಂದ ಸುಪ್ರೀಂ ಕೋರ್ಟ್ ಹೇಳೋದು ಅವ್ರ ಅಬ್ಸರ್ವೇಷನ್ ಏನಂದರೆ, ಬಹಳ ಟೆಕ್ನಿಕಲ್ ಆದ ಗ್ರೌಂಡ್ಸ್ ಮೇಲೆ ನೀವು ಇದನ್ನು ತಳ್ಳಿ ಹಾಕಿದ್ರಿ, ಅದು ತಪ್ಪು. ನೀವು ಹೊಸದಾಗಿ ಬೇಕಾದ್ರೆ ಚಾರ್ಜ್ ಶೀಟನ್ನು ನೀವು ಫ್ರೇಮ್ ಮಾಡಾಕಿ ಎರಡೂ ಕೇಸ್ನ ಒಂದೇ ಕೋರ್ಟ್ನಲ್ಲಿ ನಡೆಸಿ ನೀವು ಅಂತ. ಇದರ ರಿಪರ್ಕಷನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಬಾಬ್ರಿ ಮಸೀದಿಯನ್ನು ಧ್ವಂಸ ಮಾಡಿದ್ರಲ್ಲಿ ಇವರು ವಿಟ್ನೆಸ್ಗಳಷ್ಟೇ. ಯಾರೋ ಅಡ್ವಾಣಿ ಅವರೆಲ್ಲ ನೋಡ್ತಾ ಇದ್ರು ಅಷ್ಟೇ. ಅದ್ರ ಜೊತೆಗೆ ಬಿದ್ದು ಮುಗಿದಂಥ ಸಂದರ್ಭದಲ್ಲಿ ಆ ಚಿತ್ರ ಇದೆಯಲ್ಲ, ಉಮಾಭಾರತಿಯವರು ಬಂದು ಅದ್ವಾನಿ ಅವರನ್ನ ತಂದೆಯವರನ್ನ ಹಿಂಗೆ ನಾವು ತಪ್ಕೋತೀವಲ್ಲ ಆ ರೀತಿ ಬಟ್ ಅವರು ತಬ್ಬಿಕೊಂಡು ಸಂತೋಷವನ್ನ ವ್ಯಕ್ತಪಡಿಸಿದರು. ದೇ ವರ್ ನಾಟ್ ಫಿಸಿಕಲಿ ಇನ್ವಾಲ್ವ್ಡ್ ಇನ್ ದ ಡಿಮಾಲಿಷನ್. ಅವರೇ ಅಲ್ಲಿ ಹೋಗಿ ನಿಂತು ಹೊಡಿಲಿಲ್ಲ. ಆದ್ರಿಂದಾಗಿ ಅವ್ರ ಮೇಲೆ ಚಾರ್ಜಸ್ ವೀಕ್. ಅದು ಕಾನ್ಸ್ಪಿರಸಿ ಸಿಬಿಐನವರ ಕೇಸ್ ಏನು ಅಂತ ಹೇಳಿದ್ರೆ, ಆ ಡಿಮಾಲಿಷನ್ ಹಿಂದಿನ ದಿನ ವಿನಯ್ ಕಟಿಯಾರ್ ಮನೆಯಲ್ಲಿ ಸಭೆ ಮಾಡಿ ಇವರು ಡಿಮಾಲಿಷ್ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ರು. ಇದು ಚಿಕಾನ ಇವ್ರ ಮೇಲೆ ಬಹಳ ಸೀರಿಯಸ್ ಆದ ಕೇಸ್ ಬರುತ್ತೆ. ಈಗ ಸುಪ್ರೀಂ ಕೋರ್ಟ್ ಈ ಎರಡು ಜಸ್ಟಿಸ್ ಬೆಂಚ್ ಏನ್ ಹೇಳಿದೆ ಅಂದ್ರೆ, ವಿ ವಾಂಟ್ ಟು ಡೂ ಜಸ್ಟಿಸ್ ಬೈ ಯೂಸಿಂಗ್ ಅವರ್ ಪವರ್ ಇನ್ ದ ಕಾನ್ಸ್ಟಿಟ್ಯೂಷನ್ ಅಂತ. ಅವರು ಡೈರೆಕ್ಟ್ ಆಗಿ ಕಾನ್ಸ್ಟಿಟ್ಯೂಷನ್ ಯೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇವಾಗ ಇವ್ರಿಗೆ ಅಡಿಷನಲ್ ಚಾರ್ಜ್ ಶೀಟ್ ಹಾಕಿ ಅಂತ ಹೇಳಿದ್ದಾರೆ. ಅವ್ರಿಗೆ ಅಡಿಷನಲ್ ಚಾರ್ಜ್ ಶೀಟ್ ಹಾಕಿ 25 ವರ್ಷದಿಂದ ಈ ಕೇಸ್ ನಡ್ಕೊಂಡು ಬಂದದೆ ಡೆಮಾಲಿಷನ್ ಆಗಿರೋದು ನಿಜ. ಕಾನ್ಸ್ಪಿರಸಿ ಅದಕ್ಕೆ ಇನ್ನೊಂದು ಮಾತಾಡ್ತಾರೆ, ಇವ್ರು ಹೇಳ್ತಾರೆ, ಕೈಂಡ್ಲಿ ನೋಟಿಸ್ ದಟ್ ದಿಸ್ ಇಸ್ ಎ ಮ್ಯಾಟರ್ ಆಫ್ 1992. 25 years have passed. Our answer is have it on a day-to-day basis and finish it off in the next 2 years. ಹೌದು, ಪ್ರತಿದಿನ ಬೇಕಾದ್ರೆ ಟ್ರಯಲ್ ಮಾಡೋಣ, 2 ವರ್ಷದಲ್ಲಿ ಇದು ಮುಗಿಬೇಕು ಅಂತ ಅಡಿಷನಲ್ ಚಾರ್ಜ್ ಶೀಟ್ ಹಾಕಿ ಅಂತ ಹೇಳಿದ್ದಾರೆ. ಅವ್ರೇನ್ ಹೇಳಿದ್ದಾರೆ, ಕಾನ್ಸ್ಪಿರಸಿ ಆಂಗಲ್ ಅಲ್ಲೂ ಕೂಡ ಇದನ್ನು ನೋಡಿ ಅಂತ. ಅವರು ಫಿಸಿಕಲಿ ಅವರು ಅದಕ್ಕೆ ಇನ್ವಾಲ್ವ್ಮೆಂಟ್ ಇಲ್ಲದಿರೋ ಪರವಾಗಿಲ್ಲ. ಆ ದಿನ ಸ್ಟೇಜ್ ನಲ್ಲಿ ಇವರೆಲ್ಲ ಇದ್ರು, ವಿನಯ್ ಕಟಿಯಾರ್, ಮುರಳಿ ಮನೋಹರ್ ಜೋಶಿ, ಉಮಾಭಾರತಿ, ಕಲ್ಯಾಣ್ ಸಿಂಗ್ ಮಾಡಿದ್ರು. ನಟರಾಜ್ ಅವ್ರು ಒಂದು ಜ್ಞಾಪಿಸ್ಬೇಕು, ಆ ಬೀಗ ತೆಗೆದವ್ರು ಯಾರು ಅಂತ. ಅವ್ರ ಕಾನ್ಸ್ಪಿರಸಿ ಈಗ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಏನಿದ್ರೆ ಅದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ತಾವು ಒಂದ್ ಕಡೆ ಹೇಳ್ತೀರಾ ಕಾನ್ಸ್ಟಿಟ್ಯೂಷನ್ ನ ಉಳಿಸೋದಕ್ಕೆ ಇಬ್ರು ಜಡ್ಜ್ಗಳು, ಒಂದ್ ನಿಮಿಷ, ಜಡ್ಜ್ಗಳು ಹೇಳ್ತಾರೆ, ಇವ್ರು ಹೇಳ್ತಾರೆ ಬಿಜೆಪಿ ಅವರು ಈ ಒಂದು ಇದನ್ನ ಹಂಗೆ ಇಟ್ಕೊಂಡಿರ್ಬೇಕು, ಇದನ್ನ ಹಂಗೆ ಉಳಿಸ್ಕೊಬೇಕು, ಇದರಿಂದ ಓಟ್ ತಗೋದು. ಕಳೆದ ಬಾರಿ ನೀವೇನ್ ರಾಮ ಮಂದಿರ ಕಟ್ತೀವಿ ಅಂತ ಹೋಗಿಲ್ಲ ಓಟ್ ಕೇಳಕ್ಕೆ. ಮೋದಿ ಅವ್ರ ಮನೆ ಚುನಾವಣೆ ಹರೀಶ್ ಅವ್ರಿಗೆ ಇಲ್ಲ, ಇವತ್ತೇನೋ ನಡೀದೆ ಅಂತ ಸರ್. ಅಲ್ಲಲ್ಲ, ಕಳೆದ ಬಾರಿ ನಾವೇ ಚುನಾವಣೆಗೆ ಹೋಗ್ಬಿಟ್ಟು ನಾವು ರಾಮ ಮಂದಿರ ಕಟ್ತೀವಿ ಅಂತ. ಈಗ 2 ಜಡ್ಜು ಬಿಜೆಪಿ ಅವರ ಇಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲ, ಇಲ್ಲೇ ಒಬ್ರು ಇಬ್ಬರೇ ಅವರೊಂದು ಹೇಳ್ತಾ ಇದ್ರು, ಅದಕ್ಕೆ ಹೇಳ್ತಾ ಇದ್ರು ಕ್ಲಾರಿಫಿಕೇಶನ್. ಅವ್ರ ಒಪಿನಿಯನ್ ಅವ್ರು ಹೇಳಿರ್ಬೋದು. ನಾನು ಹೇಳಿದ್ದು ಸುಪ್ರೀಂ ಕೋರ್ಟ್ ಜಸ್ಟಿಸ್ ಏನ್ ಹೇಳಿದ್ರು ಅದನ್ನ ನಾನು ನಿಮ್ಮ ಹತ್ರ ಹೇಳ್ದೆ ಹೊರತು, ನಿಮ್ಗೆ ಅದ್ರೂ ಅಬ್ಜೆಕ್ಷನ್ ಇದ್ರೆ ಅದು ನಾವೇನ್ ಮಾಡ್ಲಿಕ್ಕೆ ಆಗಲ್ಲ ಸರ್. law of the land should prevail. That's what. Nobody is above the law. This is not my comment. This is a comment of Mr. ಶಂಕರ್ ರೆಫರ್ ಮಾಡಿದಾಗೆ ಏನು ಈ 2 ಪೀಠಗಳಲ್ಲಿವೆ. ಒಂದು ಪೀಠದ ಬಹಳ ಕ್ಲಿಯರ್ ಆಗಿ ಕಾನ್ಸ್ಪಿರಸಿ ಸಂಬಂಧಪಟ್ಟಿದ್ದಿದೆ, ರಾಯ್ಬರೇಲಿಯಲ್ಲಿಲ್ಲ. ಆದರೆ ಅದನ್ನು
ಕೋರ್ಟ್ ಇಂಟರ್ಪ್ರಿಟ್ ಮಾಡಿದ್ದು ಹೇಗೆ? ಕೋರ್ಟ್ ಹೇಳುತ್ತೆ ದ SC ಹ್ಯಾಡ್ ನೆವರ್ ಸೆಡ್ ದಟ್ ದ ಚೇಂಜ್ ಆಫ್ ಕ್ರಿಮಿನಲ್ ಕಾನ್ಸ್ಪಿರಸಿ introduced in the Lucknow FIR cannot be applied to the accused in the Raebareli FIR. The CBI has found an overarching conspiracy. Conspiracy as a charge still remains against them. Yes. CBI ಬಹಳ ಸ್ಪಷ್ಟವಾಗಿ ಹೇಳಿದೆ ತನ್ನ ಚಾರ್ಜ್ ಶೀಟ್ ಸಲ್ಲಿಸುವಾಗ, ಇದರ ಹಿಂದೆ ಪಿತೂರಿ ಇದೆ. ಈ ಪಿತೂರಿಯಲ್ಲಿ ಇವರು ಪಾಲುದಾರರಾಗಿದ್ದಾರೆ. ಯಾರು? ಬಿಜೆಪಿ ಅವರು ಈ 13 ನಾಯಕರು LK ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, It is clear. ಕಲ್ಯಾಣ್ ಸಿಂಗ್ ಅಲ್ವಾ? CBI ಅದು ಎಸ್ಟಾಬ್ಲಿಷ್ ಮಾಡಿದ್ದೀನಿ ಅಂತ, ಬಟ್ ಕೋರ್ಟ್ ವಿಲ್ ಹ್ಯಾವ್ ಟು ಡಿಸೈಡ್. ಅಕಾರ್ಡಿಂಗ್ ಟು CBI ಕಾನ್ಸ್ಪಿರಸಿ ಏನಿದೆ, ಬಾಬ್ರಿ ಮಸೀದಿಯನ್ನು ಕೆಡವುದರ ಹಿಂದೆ ನಡೆದಂಥ ಪಿತೂರಿ ಷಡ್ಯಂತರ ಇವರದ್ದು. ಇಟ್ ಈಸ್ ಎ ಸೀರಿಯಸ್ ಥಿಂಗ್. ಇದಕ್ಕೆ ನೀವು ಒಂದು ನ್ಯಾಯಾಲಯದಲ್ಲಿ ಒಂದು ಇದನ್ನು ಕಾಡಲೇಬೇಕು. ಅದ್ವಾನಿಯವರಿಗೆ ಒಂದೇ ಕಾನೂನು, ಮೋದಿಯವರಿಗೆ ಒಂದೇ ಕಾನೂನು, ಒಂದೇ ಕಾನೂನು ಇರೋದು ಸರ್ ದೇಶದಲ್ಲಿ, ಅಲ್ವಾ? ಹೌದು ಸರ್. ಸೊ ದಟ್ ಇಸ್ ದ ಥಿಂಗ್, ದಟ್ ಇಸ್ ದ ಸೀರಿಯಸ್ ಥಿಂಗ್. ನಾವು ಒಂದೇ ಕಾನೂನು, ಆದ್ರೆ ನಮ್ಮ ದುರಾದೃಷ್ಟ ಏನಂದ್ರೆ ಈ ಕಾನೂನನ್ನು ಹೆಂಗ್ ಬೇಕಂಗೆ ಅವರ ಅವಶ್ಯಕತೆಗಳಿಗೆ ತಿರುಚಿಕೊಂಡಂತ ಹಲವಾರು ಉದಾಹರಣೆಗಳು ನಮ್ಮ ದೇಶದಲ್ಲಿ ನಡೆದಿದ್ದಾವೆ. ಶಾಬಾನು ಕೇಸ್ ಹೇಳಿ ಹಂಗೆ. ಈಗ ಈ ಗೌಡ್ರು ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು, ಅದನ್ನ ಈಗ ಚರ್ಚೆ ಮಾಡ್ಬೋದು. ಇದು ಹಿಂದೆ ಏನು ಅಂದರೆ, ಅದ್ವಾನಿ ಅವರು ಈ ದೇಶದ ಪ್ರೆಸಿಡೆಂಟ್ ಆಗಬಾರ್ದು ಅಂತ BJPಯವರೇ ಯಾರೋ ಮಾಡ್ತಿದ್ದಾರೆ ಅಂತ. ಈಗ ಸರ್ ಅದು ನಮ್ಮ ಹಿರಿಯರಿಗೆ ಬಿಟ್ಟಿದ್ದು. CBI ನಾವು ಮಾತಾಡಿ ಅಷ್ಟು ದೊಡ್ಡವರಲ್ಲ ಅದ್ರ ಬಗ್ಗೆ ಮಾತಾಡೋದು. ಸೀರಿಯಸ್ ಕೇಸ್ ಇದ್ದಾಗ, ಸೀರಿಯಸ್ ಅಫೆನ್ಸ್ ಇದ್ದಾಗ, ಐ ಡೋಂಟ್ ಥಿಂಕ್ ಹಿ ಕ್ಯಾನ್ ಬಿ ಎ ಪ್ರೆಸಿಡೆಂಟ್ ಬೈ ಆನ್ ಜುಲೈ. ಮಾಡಕ್ಕೆ ಬರಲ್ಲ. ಎಸ್ ಅಲ್ಲ, ಐ ಆಮ್ ನಾಟ್ ಸಚ್ ಎ ಬಿಗ್ ಪರ್ಸೆಂಟ್ ಅದ್ರ ಬಗ್ಗೆ ಮಾತಾಡೋದಷ್ಟು. ಆಗೋದೇ ಇಲ್ಲ ಸರ್, ಆಗೋದೇ ಇಲ್ಲ. ಪಾರ್ಟಿಯಲ್ಲಿ ಇನ್ನು 2 ವರ್ಷ, ಡಿಸೈಡ್ ಮಾಡ್ತಾರೆ. ಶಶಿಧರ್ ಭಟ್ರೆ ಇನ್ನು 2 ವರ್ಷದೊಳಗೆ ಚಾರ್ಜ್ ಶೀಟ್ಸ್ ಯಾಕೆ ಇನ್ನು 2 ತಿಂಗಳೊಳಗೆ ಕ್ಲೋಸ್ ಮಾಡಿ ಅಂತ ಹೇಳ್ಬೋದಾಗಿತ್ತು. 2 ತಿಂಗಳು ಹೆಂಗಾಗುತ್ತೆ ಸರ್? 25 ವರ್ಷಗಳ ಕಾಲ ಕೇಸ್ ನಡೀತಾನೆ ಬಿದ್ದಿದ್ದಾರೆ. ನಾನು ಹೇಳೋದು ಇವು ಕೇಂದ್ರ ಸರ್ಕಾರದ ಸಂಸ್ಥೆ, ಅದು ಯಾವುದು CBI, ಇವ್ರನ್ನ ಅವರು ತನಿಖೆ ಮಾಡಿ ಚಾರ್ಜ್ ಶೀಟ್ ಹಾಕಾಗಿದೆ. ಪ್ರಾಬ್ಲಮ್ ಇರೋದಲ್ಲ, ಕೋರ್ಟ್ನಲ್ಲಿ ಕೇಸಿಗೆ ಸಂಬಂಧಪಟ್ಟಂತ ವಿಟ್ನೆಸ್ಗಳ ವಿಚಾರಣೆ ಕೂಡ ನಡೀತಾ ಇದೆ. ಇಲ್ಲ ನೋಡಿ, ಈಗ JDS ವಕ್ತಾರರು ಹೇಳ್ದಂಗೆ ಒಂದು ಪ್ರಚಲಿತದಲ್ಲಿ ಒಂದು ಮಾತು ಓಡಾಡ್ತಾ ಇದೆ, ಅದು ಡಾಕ್ಯುಮೆಂಟ್ ಅಲ್ಲಿ ಇಲ್ಲ. ಏನಂದ್ರೆ ಅಡ್ವಾಣಿಯವರೇ ನೆಕ್ಸ್ಟ್ ಕಂಟೆಂಡರು ರಾಷ್ಟ್ರಪತಿ ಇದಕ್ಕೆ, ಅದನ್ನ ತಪ್ಸಕ್ಕೆ ವಿತಿನ್ ದ ಬಿಜೆಪಿ, ವಿತಿನ್ ದ ಗವರ್ಮೆಂಟ್ ಈ ತರ ಒಂದು ಕಾನ್ಸ್ಪಿರಸಿ ಮಾಡಿ ಅದನ್ನ ಇವಾಗ ರಿವೋಕ್ ಮಾಡ್ತಾ ಇದ್ದಾರೆ ಅಂತ ಊಹಾಪೋಹನೆ. ನಾನು ಅದ್ರ ಹೇಳ್ತೀನಿ, ಇದು ಊಹಾಪೋಹ. ಇದಕ್ಕೆ ಸತ್ಯಾಂಶ ಗೊತ್ತಿಲ್ಲ, ಅದನ್ನ ಹರೀಶ್ ಅವರು ಹೇಳ್ಬೇಕು ಸತ್ಯಾಂಶ ಇದೆಯಲ್ಲ ಅಂತ. ಇದು ನಮಗೂ ಊಹಾಪೋಹ ಅಂತ ಅನಿಸ್ತಾ ಇದೆ. ಪ್ರಧಾನಮಂತ್ರಿ ಆಗದೆ ಹೋದ್ಮೇಲೆ ಇದ್ದಿದ್ದು ಒಂದೇ ಒಂದು ಅವಕಾಶ, ಈ ದೇಶದ ರಾಷ್ಟ್ರಪತಿನೋ ಉಪರಾಷ್ಟ್ರಪತಿನೋ ಏನೋ ಒಂದು ಆಗ್ತದೇನೋ. ಈಗಲೂ ತಪ್ಪಿಸ್ಬಿಟ್ರೆ ನೀವು ಪಾಪ ಇನ್ಯಾವಾಗ. ಗೊತ್ತಿಲ್ಲ. ಯಾಕೆಂದ್ರೆ ನಾವು ಇವತ್ತಿನ ಪೇಪರ್ನಲ್ಲಿ ನಾನು ವಿಜಯ ಕರ್ನಾಟಕದಲ್ಲಿ ಓದ್ತಾ ಇದ್ದೆ, 1984ರಲ್ಲಿ ಈ 2 MP ಗಳಿದ್ದಂಥ BJP ಇವತ್ತು 282ಕ್ಕೆ ಮುಟ್ಟೋದಕ್ಕೆ ಅವರ ಒಂದು ಬಹಳ ಹೋರಾಟ ಇದೆ. ನಮಗೆ ಗೌರವ ಇದೆ, ಇವಾಗ ಗೌರವ ಇಟ್ಟಿದೀವಿ ಅವ್ರನ್ನ. ರಾಜಕಾರಣಕ್ಕಿದೆಯಲ್ಲ, ರಾಜಕಾರಣಕ್ಕೆ ನೆನಪುಗಳಿರಲ್ಲ. ರಾಜಕಾರಣ ಬೌದ್ಧಿಕತೆ ಮೇಲೆ ನಡೀತಾ, ಹೃದಯದ ಮೇಲೆ ನಡೆಯಲ್ಲ. ರಾಜಕಾರಣದಲ್ಲಿ ನೀವು ಎಮೋಷನ್ ಆದ್ರೆ ಎಮೋಷನ್ ಯೂಸ್ ಮಾಡ್ಕೊಳಕ್ ಗೊತ್ತಿರ್ಬೇಕಷ್ಟೇ. ನೀವು ಎಮೋಷನ್ ಆಗಿ ಗೌಡ್ರು ನನಗೆ ಬೇಕಾದವರು ನಾಳೆ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ ಅಲ್ವಾ? ನನಗೆ ಗೌಡ್ರು ಬೇಕಾದವರು, ಆದ್ರಿಂದ ಈ ಕ್ಷೇತ್ರದಲ್ಲಿ ಅವ್ರಿಗೆ ಕೊಡ್ಬೇಕು, ಯಾಕೆ ನಂಗೆ ಬೇಕಾದವರು ಅಲ್ಲ. ಅಲ್ಲಿ ಗೆಲ್ತಾರೆ ಸೋಲ್ತಾರೆ ಅನ್ನೋದಷ್ಟೇ ಇಂಪಾರ್ಟೆಂಟ್. ಗೌಡ್ರು ನನಗೆ ಬೇಕಾದವರು ಎಲ್ಲ ನಡುವೆ ಹೇಳ್ತೀನಿ ಕೇಳಿ. ಈಗ ಕಳೆದ ಚುನಾವಣೆಯಲ್ಲೂ ಕೂಡ ಮೋದಿ ಬದಲು ಅಡ್ವಾಣಿ ಏನಾದರೂ ಪ್ರಾಜೆಕ್ಟ್ ಮಾಡಿದ್ರೆ ಅವ್ರು ಅಧಿಕಾರಕ್ಕೆ ಬರ್ತಿರ್ಲಿಲ್ಲ. ಮೋದಿ ಅಲ್ಲ, ಲಾಲ್ ಕೃಷ್ಣ ಅದ್ವಾನಿ ಅವರು ಈ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡದ ಹೋಗಿದ್ದಿದ್ರೆ BJP ಈ ಮಟ್ಟಕ್ಕೆ ರೈಸ್ ಆಯ್ತಿರಲಿಲ್ಲ. ಅದ ಒಂದೊಂದು ಕಾಲಘಟ್ಟದಲ್ಲಿ ಮಾಡ್ತಾ ಅಲ್ವಾ? ಗೌಡ್ರೆ, ನಿಮ್ ಜನತಾದಳ ಎಷ್ಟು ಜನ ಬೇಸಾಕ್ ಹೋಗಿದ್ರು ಅಲ್ವಾ? ಅಲ್ಲಿ ಹೆಗಡೆ ಇದ್ರು, ಪಟೇಲ್ ಇದ್ರು, ಬೊಮ್ಮಾಯಿ ಇದ್ರು, ನಜೀರ್ ಇದ್ರು, ಎಸ್, ಅವರೆಲ್ಲ ಸೇರಿ ಒಂದು ಬೇಸ್ ಹಾಕೊಟ್ಟಿದ್ರು. ಅದ್ರ ಲೀಗಸಿ ನೀವು ಮುಂದುವರಿಸ್ತಿರೋ ಬಿಡ್ತಿರೋ ಬೇಡ. ಜನತಾದಳ ಅಂದ್ರೆ ಇಂದವರಿದ್ರು, JP ಇಂದ ಪ್ರಾರಂಭವಾಗಿ ಅಲ್ವಾ? ದಟ್ ಇಸ್ ಯಾರು ಒಂದು ಕಾಲಘಟ್ಟದಲ್ಲಿ ಮಾಡಿರ್ತಾರೆ, ಅದಕ್ಕೊಂದು ಕೃತಜ್ಞತೆ ಇರಬೇಕು. ಸರಿ, ಆದ್ರೆ ಅದಕ್ಕೆ ಪುರಸ್ಕಾರ ಕೊಡಕ್ಕೆ ರಾಜಕಾರಣದಲ್ಲಿ ಆಗುತ್ತೋ ಇಲ್ಲ ಯಾವನಿಗೆ ಗೊತ್ತು. ರಾಜಕಾರಣ ಇಸ್ ಎಂಟೈರ್ಲಿ ಕಾಂಪ್ಲೆಕ್ಸ್ ಆದ್ದು. ಅವರಿಗೆ ಅವಕಾಶ ಇತ್ತು, ಇವಾಗ ಅವರಿಗೆ ಮಾಡಬಹುದಾಗಿತ್ತು. ಒಂದು ನಮ್ಮ ಒಂದು ಅಬ್ಸರ್ವೇಷನ್. ಆಯ್ತು, ನೋಡೋಣ, ಹೇಳ್ಬರೋಣ ಬಿಡಿ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಲಾರಿ ಮಾಲೀಕರು ನಡೆಸ್ತಾ ಇರೋ ಮುಷ್ಕರ 8ನೇ ದಿನ ಮುಂದುವರೆದಿದೆ.
ಫ್ರೀಡಂ ಪಾರ್ಕ್ನಲ್ಲಿ ಲಾರಿ ಮಾಲೀಕರು ಇವತ್ತು ಪ್ರತಿಭಟನೆ ನಡೆಸಿದರು. ಬೇಡಿಕೆ ಈಡೇರಿಸ್ತಿದ್ದರೆ ರಾಜ್ಯಾದ್ಯಂತ ರಸ್ತೆ ತಡೆಯುವುದಾಗಿ ಕೂಡ ಅವರು ಎಚ್ಚರಿಕೆ ನೀಡಿದರು. ಈ ನಡುವೆ ಏನು ಅಂತಂದರೆ ಕೇಂದ್ರ ಸರ್ಕಾರ ಅವ್ರನ್ನ ಮಾತುಕತೆಗೆ ನಾಳೆ ಕರೆದಿದೆ. ಸೊ ಈ ಮಾತುಕತೆ ಫಲಪ್ರದ ಆಗುತ್ತಾ, ಮುಷ್ಕರ ನಿಲ್ಲುತ್ತಾ ನೋಡಬೇಕಾಗಿದೆ. ಲಾರಿ ಮಾಲೀಕರ ಅನಿರ್ದಿಷ್ಟಾವಧಿ ಮುಷ್ಕರ ಪ್ರತಿಭಟನೆಯ ಸ್ವರೂಪ ಪಡೆದಿದೆ. ಇಷ್ಟು ದಿನಗಳ ಕೇವಲ ಸಂಚಾರ ಸ್ಥಗಿತಗೊಳಿಸಿದ್ದ ಲಾರಿ ಮಾಲೀಕರು ಸಂಘಟಿತರಾಗಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ್ರು. ಹಲವಾರು ಸಂಘಟನೆಗಳು ಈ ಹೋರಾಟಕ್ಕೆ ಸಾಥ್ ನೀಡಿದ್ವು. ಬೆಂಗಳೂರು ಟ್ಯಾಕ್ಸಿ ಚಾಲಕರ ಮಾಲೀಕರ ಸಂಘಟನೆ ಎಲ್ಲ ಸಂಘಟನೆಯವರು ಕೂಡ ನಮ್ಮ ಕರೆಗೆ ಹೋಗೊಟ್ಟಿದ್ದಾರೆ. ಇವತ್ತು ಎಲ್ಲರೂ ಬಂದಿದ್ದಾರೆ. ಎಲ್ಲ ಪದಾಧಿಕಾರಿಗಳ ಜೊತೆಗೆ ನಾವು ಕೂತ್ಕೊಂಡು ಮಾತುಕತೆ ಮಾಡ್ತೀವಿ. ಈಗಾಗಲೇ ನಾವು ಸೌತ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿಯವರಾದಂಥ ಷಣ್ಮುಗಪ್ಪ ಅವರಿಗೆ ನಾವು ಆಶ್ವಾಸನೆಯನ್ನು ಕೊಟ್ಟಿದ್ದೀವಿ. ಈಗಾಗಲೇ ಬೆಂಗಳೂರು ನಗರದಲ್ಲಿ 50% ಬುಕ್ಕಿಂಗ್ಗಳನ್ನು ನಾವು ತಗೊಳ್ಳೋದು ಕಮ್ಮಿ ಮಾಡಿದ್ದೀವಿ. ನೀವು ಯಾಕೆ ಮಾತುಕತೆ ಕರೆದುಬಿಟ್ಟು ಸ್ಪಷ್ಟವಾದಂಥ ಒಂದು ಲೆಕ್ಕಾಚಾರ ಕೊಡ್ತಾ ಇಲ್ಲ? ಈ ಲೆಕ್ಕಾಚಾರವನ್ನು ಕೊಟ್ಟರೆ ನಾವು ನಾಳೆಯಿಂದಲೇ ನಾವು ಸ್ಟ್ರೈಕಿಂದ ಹಿಂದೆ ಬರ್ತೀವಿ. ಆದರೆ ಲೆಕ್ಕಾಚಾರಗಳನ್ನು ಕೊಡದೇ ಇರೋದ್ರಿಂದ ಆಗ್ಬಿಟ್ಟು IRDA ಕೊಟ್ಟಿರೋಂಥ ತೊಂದರೆ ತುಂಬ ಅತಿಯಾಗಿದೆ. ಇದು ಅದರಿಂದ ಆಗ್ಬಿಟ್ಟು ನಾಳೆಯಿಂದಲೇ ಕೂಡ ನಾವು ಕೂಡ ಇದಕ್ಕೆ ಬೆಂಬಲವಾಗಿ ಈವಾಗಲೇ ಬೆಂಬಲವಾಗಿ ನಿಂತ್ಕೊಂಡಿದ್ದೀವಿ. ನಾಳೆಯಿಂದ ನಾವು ಇನ್ನೂ ಒಂದು ಸುತ್ತಿನ ಮಾತುಕತೆಗಳನ್ನು ಮಾಡಿಬಿಟ್ಟು ಎಂಪ್ಲಾಯ್ ಟ್ರಾನ್ಸ್ಪೋರ್ಟರ್ಸ್ ಕೂಡ ನಿಲ್ಲಿಸಬೇಕಾಗಿ ಬರ್ತಾ ಇದೆ. ಇನ್ನು ಇದೇ ವೇಳೆ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಖಪ್ಪ ತಮ್ಮ ಬೇಡಿಕೆ ಮುಂದಿಟ್ರು. ಇದೇ 8ರೊಳಗೆ ಬೇಡಿಕೆ ಈಡೇರಿಸದಿದ್ರೆ ರಸ್ತೆ ತಡೆ ನಡೆಸೋದಾಗಿ ಎಚ್ಚರಿಸಿದ್ರು. ನ್ಯಾಷನಲ್ ನಲ್ಲಿ ಆಲ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಜೊತೆಗೆ ಸಿಮ್ಟಾ ಜೊತೆಗೆ ಇವ ಮಾತುಕತೆ ನಡೆಸ್ತಾ ಇದ್ದೀವಿ. ಆದರೆ ಇದ್ರ ತನಕ IRDA ಒಪ್ಪಿಲ್ಲ. ನಾಳೆ ಅಲ್ಲಿ ಫೈನಾನ್ಸ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ದಾರೆ. ಅದರಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಆದರೆ ನಮ್ಮ ಬೇಡಿಕೆ ಕಂಪ್ಲೀಟ್ ಆಗೋ ತನಕ ನಾವು ಯಾವುದೇ ಕಾರಣಕ್ಕೆ ನಾವು ವಿಡ್ರಾ ಮಾಡಲ್ಲ ಎಂಬ ಮಾತನ್ನು ಹೇಳಿದ್ದೀವಿ. ಇಂಡಿಯಾದಲ್ಲಿ ಇರತಕ್ಕಂಥ ಎಲ್ಲ ಲಾರಿನ ಸಿಮ್ಟಾದ ಇದೇ ಥರ ಆಗ್ತಾ ಇದ್ದರೆ, ಮಾತುಕತೆಯನ್ನು ವಿಫಲ ಆದರೆ ನಾವು ಇಂಡಿಯಾದಲ್ಲಿ ಇರತಕ್ಕಂಥ 65 ಲಕ್ಷ ವಾಹನವನ್ನು ನಾನು ನಿಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಅವರು ಆಲ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಾಳೆ ಕೇಂದ್ರ ಸರ್ಕಾರ ಲಾರಿ ಮಾಲೀಕರ ಸಂಘದ ಕಾರ್ಯದರ್ಶಿಗಳನ್ನು ಮಾತುಕತೆಗೆ ಆಹ್ವಾನಿಸಿದೆ. ಈ ಸಭೆಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಮುಂದಿನ ಹೋರಾಟ ತೀರ್ಮಾನವಾಗಲಿದೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ಸುಬ್ರಹ್ಮಣ್ಯ ಎಸ್ ಹಂಡಿಗೆ, ಸುದ್ದಿ ಟಿವಿ, ಬೆಂಗಳೂರು. ಲಾರಿ ಮಾಲೀಕರ ಮುಷ್ಕರ ಏನಿದೆ, ನಾನು ಈ ವೃತ್ತಿಗೆ ಬಂದ ಕಾಲದಿಂದ ನಾನು ನೋಡ್ತಾ ಇದ್ದೀನಿ. ಷಣ್ಮುಗಪ್ಪನವರಂತೂ ಪಾಪ ನಾನು ಆವಾಗಿಂದ ಪ್ರೆಸ್ ನೋಟ್ ಹಿಡ್ಕೊಬರ್ತಾರೆ. 25-28 ವರ್ಷದಿಂದ ಹೋರಾಟ ಮಾಡ್ತಾನೆ ಇದ್ದಾರೆ. ಅವರು ಸಮಸ್ಯೆ ಬಗೆಹರಿಯೋದೇ ಇಲ್ಲ. ಬಟ್ ಈಗ ಹರೀಶ್, ಈಗ ನಾಳೆ ಫೈನಾನ್ಸ್ ಮಿನಿಸ್ಟ್ರು ಏನೋ ಅವ್ರನ್ನ ಕರೆದಿದ್ದಾರೆ, ಬಗೆಹರಿಯುತ್ತೆ ಅನಿಸುತ್ತಾ? ಯಾಕಂದರೆ ಇಂಥವ್ರ ಬಗ್ಗೆ ತಮ್ಮ ಸರ್ಕಾರಕ್ಕೆ ಎಷ್ಟು ಮಟ್ಟಿಗೆ ಸಿಂಪತಿ ಇದೆ, ಎಷ್ಟು ಮಟ್ಟಿಗೆ ತಾವು ಅದ್ರ ಬಗ್ಗೆ ಇದ್ದಿದ್ರೆ ನನಗೆ ಗೊತ್ತಿಲ್ಲ. ನನಗೆ ನೀವೇ ಹೇಳಬೇಕು. ನಾನು ಹೇಳಕ್ಕೆ ಹೋಗ್ಬಿಟ್ರೆ ಬೈಕಂಡು ಕೂತ್ಕೊತಾನೆ ಅಂತಾರೆ. ಪ್ಲೀಸ್ ಇಲ್ಲ, ಇದು ಮೂಗಿರೋರ್ಗೂ ನೆಗಡಿ ತಪ್ಪಿದ್ದಲ್ಲ. ತಾವೇ ಹೇಳ್ತಾ ಇದ್ರಿ ಎಷ್ಟು ವರ್ಷದಿಂದ ಇದು ನಡೀತಾ ಇದೆ ಅಂತ. ಯಾಕಂದರೆ ನಾವು ಆ ಟ್ರಾನ್ಸ್ಪೋರ್ಟ್ಗೆ ಒಂದು ಸ್ವಲ್ಪ ಹತ್ತಿರ ಇದ್ದಂಥವ್ರು. ಅದಕ್ಕೆ ಮತ್ತೆ ಇಲ್ಲಿ ಸ್ಟಾರ್ಟ್ ಮಾಡಿದವರು ಷಣ್ಮುಗಪ್ಪ ಅವರಲ್ಲ, ಚೆನ್ನಾರೆಡ್ಡಿ ಅವರು ಸ್ಟಾರ್ಟ್ ಮಾಡಿದ್ರು. ಈಗ ಚೆನ್ನಾರೆಡ್ಡಿ ಮತ್ತು ವೆಂಕಟಸ್ವಾಮಿ ಅಂತ ಭಾರಿ ಓಡಾಡೋರು. ಈಗ ಚೆನ್ನಾಗಿ ಷಣ್ಮುಗಪ್ಪ ಅವರು ಸಪ್ರೇಟಾಗಿ ಇವರು ಫ್ರೀಡಮ್ ಪಾರ್ಕಲ್ಲಿ ಮಾಡ್ತಾ ಇದ್ದಾರೆ, ಚೆನ್ನಾರೆಡ್ಡಿ ಅವರು ಒಂದು ಕಡೆ ಮಾಡ್ತಾ ಇದ್ದಾರೆ. ಸೊ ಅವರಲ್ಲಿ ಫಸ್ಟು ಅವ್ರು ಒಂದಾಗಿ ಬಂದು ಕೂತ್ಕೊಂಡು ಕೇಂದ್ರ ಸರ್ಕಾರದ ಜೊತೆ ಸೇರಿ, ಯಾಕಂದರೆ ಇಲ್ಲಿ ಸಾಕಷ್ಟು ಒಂದು ಟ್ರಾನ್ಸ್ಪೋರ್ಟ್ ಬೇರೆ ಇದೆ, ಬುಕ್ಕಿಂಗ್ ಏಜೆಂಟ್ಸ್ ಬೇರೆ ಇದೆ. ಈಗ ಯಾರೋ ಬೇರೆ ಕ್ಯಾಬ್ ಓನರ್ಸ್ ಮಾತಾಡ್ತಾ ಇದ್ರು. ಬಟ್ ದೇರ್ ಇಸ್ ಅ ಪ್ರಾಬ್ಲಮ್. ಆ ಪ್ರಾಬ್ಲಮ್ನ ಸರಿ ಮಾಡಬೇಕು. IRDA ಅವರು ಇವತ್ತೇನು ಇವ್ರು ಹೇಳ್ತಾ ಇದ್ದಾರೆ, ನನ್ನ ಮಾಹಿತಿ ಪ್ರಕಾರ ನನಗೂ ಒಂದು ಸ್ವಲ್ಪ ತಿಳುವಳಿಕೆ ಇರೋದ್ರಿಂದ ಇರೋದು ಎರಡೇ, ಫಸ್ಟ್ ಪಾರ್ಟಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸು. ಅವರು ಅಬ್ಜೆಕ್ಷನ್ಸ್ ಕದಿರ್ತಾರೆ, ಅವರು ನೋಟಿಫಿಕೇಶನ್ ಮಾಡಿರ್ತಾರೆ. ಅವಾಗ ಇವರೆಲ್ಲ ಒಂದು ಸ್ವಲ್ಪ ಅಬ್ಜೆಕ್ಷನ್ಸ್ ಹಾಕಿ ಅವೆಲ್ಲ ಗಲಾಟೆ ಮಾಡಬೇಕಾಯ್ತು. ಈ ನೀವೇನು ಮಾಡ್ತಾ ಇದ್ದೀರಾ, ಫ್ರೇಮ್ ಮಾಡ್ತಾ ಇದ್ರು ರೂಲ್ಸು, ಇದು ನಮಗೆ ಸರಿ ಇಲ್ಲ, ನಮಗೆ ಕಷ್ಟ ಆಗುತ್ತೆ ಇಷ್ಟು ದುಡ್ಡು ಕಟ್ಟಾಕೋದಕ್ಕೆ. ಮತ್ತು ನಾವು ಲಾರಿ ನಡೆಸಿ ನಾವು ಇನ್ಸ್ಟಾಲ್ಮೆಂಟ್ ಕಟ್ಟಿ ಇದೆಲ್ಲ ಕಟ್ಟಿದ್ರೆ ನಮ್ಗೆ ಭಾರಿ ಕಷ್ಟ ಆಗುತ್ತೆ ಅಂತ ಅವಾಗೇ ಒಂದು ಸ್ಟ್ಯಾಂಡ್ ತೊಗೊಬೇಕಾಯ್ತು. ಬಟ್ ಅವಾಗ ಸ್ಟ್ಯಾಂಡು ತಗೊಂಡೆ, ಇವಾಗ ಇದಕ್ಕಿದ್ದಂಗೆ ಮಾಡ್ತಾ ಇದ್ರೆ ಇಟ್ಸ್ ಎ ಜಿನೈನ್ ಕೇಸ್. ನಾವೇನು ಇಲ್ಲ ಅಂತ ಹೇಳ್ತಾ ಇಲ್ಲ, ಒಟ್ಟಾಗಲಿ ಇವರು. ಬಟ್ ಒಟ್ಟಾರೆ ಮುಷ್ಕರ ಇದೆಯಲ್ಲ, ಈಗ ನಾಳೆ ನೋಡಿ ಅದು ಇನ್ನೂ ತಾವು ಇಂಟೆನ್ಸಿಫೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಕೆಲವು ಸಾಗಾಣಿಕೆಯನ್ನು ಬೇರೆ ಬೇರೆ ವಾಹನಗಳು ನಿಲ್ಲಿಸ್ತೀವಿ ಅಂತಿದ್ದಾರೆ. ಈಗಾಗಲೇ ತರಕಾರಿ ಬರೋದು, ಇನ್ನೊಂದು ಬರೋದು ಪ್ರಾಬ್ಲಮ್ ಆಗಿದೆ. ಮುಷ್ಕರ ಮಾಡಿ ಅಲ್ಟಿಮೇಟ್ಲಿ ಸಫರ್ ಸರ್ಕಾರನೂ ಅಲ್ಲ, ಇವರು ಅಲ್ಲ. ಇವ್ರು ಒತ್ತಾಯ ಮಾಡಿಬಿಟ್ಟು ಅವ್ರ ಬೇಡಿಕೆ ಈಡೇರಿಸ್ಕೊತಾರೆ, ಸಾಮಾನ್ಯ ಜನ ಬೋಡ್ಸ್ಕೊತಾರೆ. ಅವ್ರ ಬೇಡಿಕೆಯನ್ನು ಅಷ್ಟು ದೊಡ್ಡದಿರಲಿಲ್ಲ. ಈಗ ಅವ್ರಿಗೇನಂದರೆ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ಗೆ ವಿಮಾ ಮೊತ್ತ ಎಷ್ಟಿದೆ, 25,000 6 ವೀಲರ್ಸ್ಗೆ ಇರುತ್ತೆ. ಇವಾಗ 37,000, 50% ಒಂದೇ ಸಲ ಹೈಕ್ ಆಗಿದೆ. ಎವ್ರಿ ವರ್ಷ ಏನಾದ್ರು ರಿವ್ಯೂ ಮಾಡಿದಾಗ 25% ಮಾಡ್ತಾ ಇದ್ರು. ಏಕಾಏಕಿ 50% ಮಾಡಿದ್ರೆ ಯಾವುದೇ ಕಾರ್ಮಿಕ ಡ್ರೈವರ್ ಕಮ್ ಓನರ್ ಇರ್ತಾನೆ, ಅವ್ನ ಜೀವನ ನಡಿಬೇಕಲ್ಲ. ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ಗೆ 37,000 ರೂಪೀಸ್ 50% ಹೈಕ್ ಆದರೆ ಅದು ತುಂಬಾ ದೊಡ್ಡದೇನೆ ಪ್ರಾಬ್ಲಮ್. ಅದು ಈಗ 6 days ಇಂದ ಇಂಪಾರ್ಟೆಂಟ್ ವಿಮಾ ಮೊತ್ತ 50% ಹೈಕ್ ಮಾಡಿದೆಯಲ್ಲ,
ಉಳಿದಿದ್ದೆಲ್ಲ ಸಣ್ಣ ಇನ್ನು 15 ವರ್ಷಕ್ಕೆ ಲಾರಿಗಳು ತೆಗೀರಿ ಅಂತ ಹೇಳಿರೋದು ಅವೆಲ್ಲ ಡಿಮ್ಯಾಂಡ್ ಇದೆ. ಅಲ್ಲ 15 ವರ್ಷಕ್ಕೆ ತೆಗಿಲೇಬೇಕು. ಅವರು ಒಪ್ಕೊಂಡಿದ್ದಾರೆ ಗವರ್ನರ್ಗೆ. ಕೆಲವರು ಹೂ ಅಂತಾರೆ ಒಂದ್ ಗುಂಪು ಬೇಡ ಅಂತ. ನೀವು ಹಳೆ ಲಾರಿ ತಂದ್ಬಿಟ್ಟು ಅದು ಹೊಗೆ ಬಿಟ್ಟು 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 ನನ್ನ ಮಗನ ಇಡೀ ವಾತಾವರಣದಲ್ಲಿ ವಾಹನಗಳು ನೋಡಿ ಏನಾಗಿದೆ ಅಂದ್ರೆ ಆಲ್ರೆಡಿ ಎಲ್ಲಾ APMCಗಳಿಂದ ಅಲ್ಲೆಲ್ಲ ಸ್ಟಾಕ್ ಹಂಗೆ ಆಗಿದೆ, ಅವೆಲ್ಲ ಮೂವ್ ಆಗ್ತಾ ಇಲ್ಲ. ಈಗ ಲಾರಿಗಳು 6 ದಿವಸದಿಂದ ಸ್ಟ್ರೈಕ್ ಇದು ಕಂಟಿನ್ಯೂ ಆದ್ರೆ ರೈತರಿಗೆ ಇನ್ನೂ ಬಹಳ ತೊಂದರೆ ಆಗ್ತದೆ. ಯಾಕಂದ್ರೆ ಎಲ್ಲ ಬೆಲೆಗಳು ವಿಚಿತ್ರವಾಗಿ ಒಂದ್ ಕಡೆ ಹೇರ್ತದೆ, ಒಂದ್ ಕಡೆ ಇಳಿತದೆ, ಈ ತರ ಆಗ್ತದೆ. ಇವಾಗ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಈಗ ಇಷ್ಟು ದಿವಸದಿಂದ ತಡೆದಿರೋದು ತಾಳ್ಮೆಯಿಂದ ಇದು ನಿಧಾನ ಮಾಡಿರೋದು ತಪ್ಪು. ಯಾಕಂದ್ರೆ ಇಮಿಡಿಯೇಟ್ ಆಗಿ 25% ಅಂದ್ರೆ ಒಂದು ವೈಜ್ಞಾನಿಕ ಸಾರಿಗೆ ಮಂತ್ರಿನ ಗುಂಡ್ಲುಪೇಟೆ ನಂಜನಗೂಡು ಬಿಟ್ಟು ಬಂದು ಹೋಗ್ಲಿ ಡೆಲ್ಲಿ ಕರ್ಕೊಂಡು ನಿಯೋಗ ಕರ್ಕೊಂಡು ಭೇಟಿ ಮಾಡಿ ಒಳ್ಳೇದು ಯಾರೇನಾಗ್ಲಿ ಒಳ್ಳೇದು ಸಾರಿಗೆ ಮಂತ್ರಿಗಳು ಬರ್ಬೇಕು ಬೆಂಗಳೂರಿಗೆ. ಇವ್ರು ಕರ್ಕೊಂಡು ಹೋಗ್ಲಿ ಒಂದು ನಿಯೋಗ, ಎಲ್ಲದಕ್ಕೂ ನಿಯೋಗ ಹೋಗ್ತೀನಿ ಅಂತಾರೆ, ಇದಕ್ಕೂ ಒಂದು ನಿಯೋಗ ಹೋಗ್ಲಿ ಮಾಡ್ಕೊಳ್ಳಿ. ವೆರಿ ಗುಡ್. ನಾವು ಇದನ್ನ ಒಂದು ರ್ಯಾಷನಲ್ ಆಗಿ ಮಾತಾಡ್ಬೇಕು. ನಾವು ಸುಮ್ಮನೆ ಊಹಾಪೋಗಿ ಏನೋ ಬೇಕಾದ್ರೂ ಹೇಳಿಕೆ ಮಾತಾಡೋದಲ್ಲ. ಇದು ಸೀರಿಯಸ್ ಇಲ್ಲ. ಇದು ಈ ಇಶ್ಯೂ ಗೊತ್ತು ಮಾತಾಡಿದ್ದಾರೆ. ಸ್ಟ್ರೈಕ್ ಆಗ್ತಾ ಇರೋದು ಸೌತ್ ಇಂಡಿಯಾ ಸ್ಟ್ರೈಕ್ ಆಗ್ತಾ ಇರೋದು. ಇದಕ್ಕೆ ಗಡ್ಕರಿ ಅವರು ಮತ್ತೆ ಅರುಣ್ ಜೇಟ್ಲಿ ಅವರು ಇಮಿಡಿಯೇಟ್ ರೆಸ್ಪಾಂಡ್ ಮಾಡಬೇಕಾಗಿರೋದು. ಈಗ ಸೆಂಟ್ರಲ್ ಸ್ಟೇಟ್ ಗವರ್ಮೆಂಟ್ ಬಹಳ ಕಾಳಜಿ ಇದೆ ರೈತರ ಮೇಲೆ, ಇದ್ರ ಮೇಲೆ. ಅದಕ್ಕೆ KSRTC ಬಸ್ಗಳನ್ನ ಬಿಟ್ಬಿಟ್ಟಿದ್ದಾರೆ. 16 ಡಿವಿಷನ್ಗಳಿಂದ ಬಸ್ಗಳನ್ನ ಬಿಟ್ಟು ಟ್ರಾನ್ಸ್ಪೋರ್ಟ್ ಮಾಡಿ ಉಪಯೋಗಿಸಿ ಮಾಡಿ ಅಂತ ಹೇಳಿ ಬಿಟ್ಟಿದ್ದಾರೆ. ಒಂದು ಪ್ರಶ್ನೆ ಬಿಡ್ತೀವಿ. ನೀವು ಹೇಳಿದ ಕರ್ನಾಟಕದಲ್ಲಿ ನಿಯೋಗ ಕರ್ಕೊಂಡು ಹೋಗ್ಬೇಕಾಗಿತ್ತು, ಬೇರೆ ಬೇರೆ ನಿಯೋಗ. ಎಸ್ ಫೈನ್, ಬಹಳ ಒಳ್ಳೆ ಸಲಹೆ ಕೊಟ್ಟಿದ್ದೀರಿ. ಆದರೆ ಅದ್ರ ಹಿಂದೆ ನಂದೊಂದು ಪ್ರಶ್ನೆ ಇದೆ. ಇದುವರೆಗೆ ನಾವು ನಿಯೋಗ ತಗೊಂಡು ಹೋದ್ರಲ್ಲ, ಯಾವ್ದಕ್ಕೆ ಫಲ ಸಿಕ್ಕಿದೆ? ಆಲ್ ಪಾರ್ಟಿ ಡೆಲಿಗೇಷನ್ ಕೃಷ್ಣ ಬೈರೇಗೌಡರು ನಿಯೋಗ ಹೋಗ್ತಾರೆ, ರಾಮಲಿಂಗಾರೆಡ್ಡಿ ಅವರು ಒಂದೊಂದ್ಸಲ ನಿಯೋಗ ಕರ್ಕೊಂಡು ಹೋಗ್ತಾರೆ, ಎಲ್ಲಾ ಮಂತ್ರಿಗಳು ನಿಯೋಗ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಮಾತಾಡಿ ಒಂದಷ್ಟು ಸಾಲ್ವ್ ಮಾಡ್ಕೊಂಡು ಬಂದಿದ್ದಾರೆ. ನಾನು ಹೇಳೋದು ಇಡೀ ಸೌತ್ ಇಂಡಿಯಾ ಅಲ್ಲಿ ಇವಾಗ ಸ್ಟ್ರೈಕ್ ಆಗ್ತಾ ಇದೆ. ಕರ್ನಾಟಕದರೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗೋಣ. ನಮ್ಮ ಪಾಪ ನಮ್ಮ ಟ್ರಕ್ ಡ್ರೈವರ್ಸ್ಗೆ, ಟ್ರಕ್ ಓನರ್ಸ್ಗೆ ಒಳ್ಳೇದು ಮಾಡ. ನಮ್ಮ ಮಂತ್ರಿಗಳು ಬರ್ಲಿ, ಒಂದ್ ಸ್ವಲ್ಪ ಎಲೆಕ್ಷನ್ ಬಿಟ್ಟು ಬಂದು ಕರ್ಕೊಂಡು ಬೇರೆ ತರ ನಿಮ್ಗೆ ನೀವು ಯಾಕೆ ಹೇಳ್ತಾ ಇರ್ಬೋದು ಅಂತ ನನಗೆ ಸಂಶಯ. ನೀವು ಬೇಕಾದ್ರೆ ಕ್ಲಾರಿಫೈ ಮಾಡಿ. ಅಲ್ಲಿರೋ ಮಂತ್ರಿಗಳೆಲ್ಲ ಬಂದ್ಬಿಟ್ಟು ನಿಮ್ಗೆ ಅಖಾಡ ಕ್ಲಿಯರ್ ಇಲ್ಲ. ಒಂದೇ ಮಂತ್ರಿ ಕರೀತಾರೆ ಸರ್, ಒಂದೇ ಮಂತ್ರಿ ಕರೀತಾರೆ ಸರ್, ಎಲ್ಲಾರು ಕರೀತಾರೆ ಸರ್, ಒಂದೇ ಮಂತ್ರಿ ಕರೀತಾರೆ ಸರ್. ರಾಮಲಿಂಗಾರೆಡ್ಡಿ ಅವ್ರು ಬಂದ್ರೆ ಅನಂತ್ ಕುಮಾರ್ ರೆಡಿಯಾಗಿ ಕರ್ಕೊಂಡು ಹೋಗ್ತಾರೆ. ಈಗ ನೀವಿಬ್ರು ಹೇಳಿದ್ರಲ್ಲ, ಈಗ ನೋಡಿ ಸರ್, ನೀವು ಒಂದ್ ನಿಮಿಷ ಸಮಾಧಾನ ಆಗಿರಿ. ಆಯ್ತು ಸರ್. ಯಾಕೆ ನಾನು ಎರಡೂ ರಾಷ್ಟ್ರೀಯ ಪಕ್ಷಗಳ ದೊಂಬರಾಟ ಅಂತ ಮೊದಲೇ ಹೇಳಿದೆ ಅಂತಂದರೆ, ನೋಡಿ ಈ ಚುನಾವಣೆ ಪ್ರಾರಂಭ ಆದಾಗಿಂದ ಯಾವ್ಯಾವ ಪ್ರತಿಭಟನೆಗಳು ನಡೆದೋ, ಅಂಗನವಾಡಿ ಶಿಕ್ಷಕಿಯರದು ಅಲ್ಲಲ್ಲ, ಒಂದ್ ನಿಮಿಷ ನಾನು ನಿಮ್ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಅಂಗನವಾಡಿ ಆ ಹೆಣ್ಮಕ್ಳು ಲಕ್ಷಾಂತರ 15,000 ಹೆಣ್ಮಕ್ಳು ಬಂದು ರೋಡ್ನಲ್ಲಿ ಮಲ್ಕೊಂಡ್ರು ಒಂದು. ಆಮೇಲೆ ಇದೇ ಫ್ರೀಡಮ್ ಪಾರ್ಕ್ನಲ್ಲಿ ಕನ್ನಡದ ಮಕ್ಕಳಿಗೆ ಉದ್ಯೋಗ ಕೊಡಿ, ಬ್ಯಾಂಕಿನಲ್ಲಿ ಉದ್ಯೋಗ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಒಂದು ಮಾಡಿದ್ರು. ಈಗ ಲಾರಿ ವರ್ಷ ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಂಗನವಾಡಿ ಅವ್ರದ್ದೇನೋ ಬಿಡಿ, ಅದು ಸ್ಟೇಟ್ ಗವರ್ಮೆಂಟ್ ಮೇಲೆ ಅಂತ ಇಟ್ಕೊಳ್ಳೋಣ. ಸೆಂಟ್ರಲ್ ಗವರ್ಮೆಂಟ್ ಅದು ಸೆಂಟ್ರಲ್ ಇರಲಿ. ನಾನು ಯಾಕೆ ಈ ಒಂದು ಚುನಾವಣೆಯ ದೊಂಬರಾಟದಲ್ಲಿ ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್. ಸುಮ್ಮನೆ ಫರ್ಸೆಕ್ ಕಳ್ತೀನಿ. ಚುನಾವಣೆಯನ್ನ ನಾವು ದೊಂಬರಾಟ ಅಂತ ಹೇಳಕ್ಕಾಗುತ್ತಾ? ಚುನಾವಣೆ ದೊಂಬರಾಟ ಅಲ್ಲ, ಸಾರಿ, ಚುನಾವಣೆನ ನಾನು ದೊಂಬರಾಟ ಅಂತ ಕರೀಲಿಲ್ಲ. ಆ ಒಂದು ಅಲ್ಲಿ ನಡ್ಕೊಳ್ತಿರೋ ರೀತಿನ ನಾವು ಗಮನಿಸಿದಾಗ ಮತವನ್ನು ಪಡೆಯೋದಕ್ಕೆ ಯಾವ್ಯಾವ ರೀತಿಯ ಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ, ಆ ರೀತಿಗೆ ನಾನು ದೊಂಬರಾಟ ಅಂತ ಅನ್ನೇ ಹೊರತು ಚುನಾವಣೆ ಕೆಲವು ವಾಸ್ತವಗಳಿರ್ತವೆ. ನೀವು ಬರೋ ಅಸೆಂಬ್ಲಿಲೆಲ್ಲೋ ನಿಂತ್ಕೋತಿರಲ್ಲ, ಆವಾಗ ವಾಸ್ತವದ ಅರಿವಾಗುತ್ತೆ. ನೀವು ಇಲ್ಲಿ ಏನ್ ಮಾತಾಡ್ತಿರಲ್ಲ, ಆ ರೀತಿ ಮಾಡಿದ್ರೆ ಬಿದ್ದೋಗ್ಬಿಡ್ತೀರ. ವಾಸ್ತವ ಅದು. ಸುಮ್ಮನೆ ಕುತ್ಕೊಂಡು ಮಾತಾಡ್ಬೋದು. ಚುನಾವಣೆ ನಿಷ್ಪಕ್ಷಪಾತ ಭಾಷಣ. ಈಗ ನಾ ಕುತ್ಕೊಂಡು ಚುನಾವಣೆ ನಿಷ್ಪಕ್ಷವಾದ ನಡೆಸಬೇಕು, ಚುನಾವಣೆ ಹಣದ ಪ್ರಭಾವ, ಕಾಂಗ್ರೆಸ್ ಗೌರ್ಮೆಂಟ್ ಕನಸು ಎಲ್ಲ ಆಯ್ತು, ಒಪ್ಕೊಂಡೆ, ನಿಮ್ಮ ಮಾತನ್ನ ಒಪ್ಕೊಂಡೆ. ಆದ್ರೆ ಒಂದು ಸೀಟ್ನ ಗೆಲ್ಲೋದಕ್ಕೆ
ಈ ಕೇಂದ್ರ ಸರ್ಕಾರ ನಡೆಸ್ತಾ ಇರುವಂಥ BJP ಎಲ್ಲ ಮುಖಂಡರುಗಳು ಅಲ್ಲಿರ್ಬೇಕಾ, ಮತ್ತೆ ಮಂತ್ರಿಗಳು ಅಲ್ಲಿರ್ಬೇಕಾ? ಈ ಕಡೆ ನೀವು ಬನ್ನಿ, ನಿಮ್ಮನ್ನ ಕರೀತಾ ಅಲ್ಲಲ್ಲ, ಇದ್ದೀನಿ, ಒಂದ್ ನಿಮಿಷ, ಗೊತ್ತಾಗಲ್ಲ. ಒಂದ್ ನಿಮಿಷ, ನೀವು ನಾವು ಭಯ ಬರಲ್ಲ. ಬೀಳ್ತಾ ಇದ್ದೀರಲ್ಲ, ನಾವು ಬನ್ನಿ. ಬರಲ್ಲ, ನಾವು ಬರಲ್ಲ. ನೀವು ಬನ್ನಿ, ನಾವು ತೊಡಗಿಸ್ಕೊಳ್ಳಿ, ಜನ- ಯಾವ್ದೋ ಒಂದು ಪಕ್ಷದ ಜೊತೆ ಸೇರ್ಕೊಳ್ಳಿ. ಒಂದ್ ನಿಮಿಷ, ಹೆಂಗಿದ್ರು ಜನಗಳು BJP ನೋಡ್ಲಿ. ಅವ್ರ ಜೊತೆ ಕಾಂಗ್ರೆಸ್ ಅವ್ರ ಜೊತೆ ಜನಗಳು ಸೇರ್ ಮಾಡ್ತಾ ಇದ್ದೀರಾ, ನಿಮ್ಮ ಅಲ್ಲೋ ಸೇರ್ ಆಟವನ್ನ- ಮಾಡ್ಬಿಡಿ ಓಲೆ, ಅಲ್ಲ, ಬರ್ತೀವಿ. ಅದು ಒಂದು ನೋಡ್ಬಿಡೋಣ. 2018 ಖಂಡಿತ ಬರ್ತೀವಿ, ಅವಾಗೆಲ್ಲ ಮಾಡೋಣ, ಒಟ್ಟಿಗೆ ಮಾಡೋಣ. ನಮ್ದು ನಾವು ಒಟ್ಟಿಗೆ ಯಾರ ಜೊತೆ ಹೇಳ್ಬಿಡಿ, ಫಸ್ಟ್ ಬಿಜೆಪಿನ ಕಾಂಗ್ರೆಸ್ ನಾವು ಇಂಡಿಪೆಂಡೆಂಟ್ ಆಗಿ ನಾವು ಪೋಲ್ಗೆ ಹೋಗ್ತೀವಿ, ಆಮೇಲೆ ಅವಾಗ ಯಾರು ನೋಡೋಣ. ಗೆಲ್ತಾರೋ ಅವ್ರ ಜೊತೆ ಹೋಯ್ತೀರಾ. ಅದು ನೋಡಿ, ಅಷ್ಟೊಂದು ಹಾಸ್ಯಾಸ್ಪದವಾಗಿ ಮಾತಾಡಬೇಡಿ. ಇಲ್ಲ, ಈಗ ಅದು ಇಷ್ಟು ಹೇಳಿದ್ಮೇಲೆ ಎರಡು ಪಕ್ಷ ಸರಿ ಇಲ್ಲ ಆದ್ಮೇಲೆ ಬಿಬಿಎಂಪಿ ಇಂದ ಹೊರಗಡೆ ಬನ್ನಿ. ಯಾಕೆ ಅವ್ರ ಜೊತೆ ಇದ್ರೆ ಕಾಂಗ್ರೆಸ್ ನಾವು ಈ ಇಂಡಿಪೆಂಡೆಂಟ್ ಆಗಿ ಬೆಂಗಳೂರು ನಗರದಲ್ಲಿ ಏನ್ರಿ ನಾವು ಹರೀಶ್, ನೀವು ಪಾಪ ಅವ್ರ ಜೊತೆ ಅಧಿಕಾರ ಹಂಚ್ಕೊಂಡಿದ್ದೀರಿ. ಅಲ್ಲ ಸರ್, ಒಂದ್ ನಿಮಿಷ ಶಶಿಧರ್ ಭಟ್ರೆ, ನಾವು ಕಾಂಗ್ರೆಸ್ನವ್ರ ಜೊತೆ ಅಧಿಕಾರ ಹಂಚ್ಕೋಬೇಕು ಅಂತ ಏನು ಹೋಗಿರಲ್ಲ. ಇವತ್ತು ಒಂದ್ ನಿಮಿಷ ಸರ್, ಬೆಂಗಳೂರಿನಲ್ಲಿ ಮ್ಯಾಂಡೇಟ್ ಆ ತರ ಇತ್ತು. ಯಾವ ತರ ಸರ್, ಯಾವ ತರ ಹೇಳಿ, ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ ಹೇಳಿ ಸರ್. ವಿಚಾರ ಡಿಸ್ಕಸ್ ಮಾಡ್ತೀವಿ. ಅಯ್ಯೋ ಮುಂದಿನ ಸುದ್ದಿ ಸಬ್ಜೆಕ್ಟ್ ಎಲ್ಲ ಹೋಗ್ಬಿಟ್ಟು BBMPಗೆಲ್ಲ ಹೋಗ್ಬಿಟ್ಟು ಇನ್ನೆಲ್ಲ ಹೋಗ್ಬಿಟ್ಟು. ಎಸ್, ರಾಜಸ್ಥಾನದಲ್ಲಿ ಗೋರಕ್ಷಕರು ನಡೆಸಿದ ಹತ್ಯೆ ಪ್ರಕರಣ ಇವತ್ತು ಸಂಸತ್ನಲ್ಲೂ ಪ್ರತಿಧ್ವನಿಸಿತು. ಕೇಂದ್ರ ಸಚಿವ ಮುಖ್ತಾರ್ ಅಬ್ಬಾಸ್ ನಖ್ವಿ ಪ್ರಕರಣ ಕುರಿತು ನೀಡಿದ ಹೇಳಿಕೆ ರಾಜ್ಯಸಭೆಯಲ್ಲಿ ಕೋಲಾಹಲಕ್ಕೆ ಕಾರಣ ಆಯಿತು. ರಾಜಸ್ಥಾನದ ಆಳ್ವಾರ್ನಲ್ಲಿ ಶನಿವಾರ ಗೋರಕ್ಷಕರು ನಡೆಸಿದ ದಾಳಿಗೆ ಹರಿಯಾಣದ 55 ವಯಸ್ಸಿನ ಪೆಹ್ಲೂ ಖಾನ್ ಸಾವಿಗೀಡಾಗಿದ್ರು. ರಾಜ್ಯಸಭೆಯಲ್ಲಿ ಈ ವಿಚಾರವನ್ನ ಮಧುಸೂದನ್ ಮಿಸ್ತ್ರಿ ಪ್ರಸ್ತಾಪಿಸಿದ್ರು. ಬಿಜೆಪಿ ಗೋವನ್ನ ಆಧಾರವಾಗಿಟ್ಟುಕೊಂಡು ದೇಶದಲ್ಲಿ ಕೋಮುವಾದವನ್ನ ಹರಡುತ್ತಿದೆ ಅಂತ ಆರೋಪಿಸಿದ್ರು. ಇದರಿಂದ ಕೆರಳಿ ಕೇಂದ್ರ ಸಚಿವ ಮುಖ್ತಾರ್ ಅಬ್ಬಾಸ್ ನಖ್ವಿ ಇಂತಹ ಘಟನೆ ಎಲ್ಲೂ ನಡೆದಿಲ್ಲ ಎಂದು ಆರೋಪ ತಳ್ಳಿ ಹಾಕಿದ್ರು. उस तरह की कोई भी घटना, जिस तरह की घटना पेश की जा रही है, ऐसी कोई घटना जमीन पर नहीं हुई है। एक चीज, दूसरी चीज जिस मीडिया रिपोर्ट की बात की जा रही है उसका प्रदेश सरकार ने पहले ही खंडन किया है. ಈ ವೇಳೆ ಕಾಂಗ್ರೆಸ್ ಸಂಸದ ಗುಲಾಂ ನಬಿ ಆಜಾದ್ ನ್ಯೂಯಾರ್ಕ್ ಟೈಮ್ಸ್ನವರಿಗೆ ಇದು ಗೊತ್ತಿರೋ ವಿಷಯ, ನಮ್ಮ ದೇಶದ ಸಚಿವರಿಗೆ ಗೊತ್ತಿಲ್ಲದೆ ಇರೋದು ವಿಷಾದನೀಯ ಸಂಗತಿ ಅಂದ್ರು. I am extremely sorry that the minister is so ill-informed that even the New York Times has written today, Hindu cow vigilance in Rajasthan, in India, beat Muslim to death. Even the New York Times knows, and the minister does not do. ಲೋಕಸಭೆಯಲ್ಲಿ ಕಾಂಗ್ರೆಸ್ ಮುಖಂಡ ಮಲ್ಲಿಕಾರ್ಜುನ್ ಖರ್ಗೆ ರಾಜಸ್ಥಾನ ಸರ್ಕಾರ ಈ ಪ್ರಕರಣವನ್ನ ತಡೆಗಟ್ಟುವಲ್ಲಿ ವಿಫಲವಾಗಿದೆ, ಕೂಡಲೇ ರಾಜಸ್ಥಾನ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಎರಡೂ ಸದನಗಳಲ್ಲೂ ವಿಪಕ್ಷಗಳಿಂದ ಇದೇ ಒತ್ತಾಯ ಕೇಳಿಬಂತು. ಪ್ರದೀಪ್ ಮಾಲ್ಗುಡಿ, ನ್ಯಾಷನಲ್ ಡೆಸ್ಕ್, ಸುದ್ದಿ ಟಿವಿ. ಎಸ್, ಏನು ರಾಜ್ಯಸಭೆ ಲೋಕಸಭೆಯಲ್ಲಿ ಯಾವ ರೀತಿ ವಿಚಾರ ಪ್ರಸ್ತಾಪ ಆಯಿತು, ಇದೇ ಬೆನ್ನಲ್ಲಿ ರಾಜಸ್ಥಾನದ ಗೃಹ ಸಚಿವರು ಒಂದು ಹೇಳಿಕೆ ಕೊಡ್ತಾರೆ ಮತ್ತು ಅಲ್ಲಿ ಆ್ಯಕ್ಟ್ ಭಾಳ ಚೆನ್ನಾಗಿದೆ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಯಾರು ಇಡೀ ಗೋ ಸಾಗಿಸ್ತಾರೆ ಅಂತ ಯಾರು ಹೊಡ್ತಾ ತಿಂದ್ರೋ ಬಡ್ತಾ ತಿಂದ್ರೋ ಅವ್ರ ಮೇಲೂ FIR ಹಾಕಿ ಬಳಸ್ಬಿಡ, ಹೊಡೆಸ್ಕೊಂಡು ಅವನ ಮೇಲೆ FIR ಹೊಡೆದವನ ವಿರುದ್ಧ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಎಸ್, ರಾಜಸ್ಥಾನ್ ಮಿನಿಸ್ಟರ್ ಡಿಫೆಂಡ್ ದ FIR ನೋಡಿ, ಇದಾದ್ಮೇಲೆ ರಾಜಸ್ಥಾನ್ ಮಿನಿಸ್ಟರ್ ಡಿಫೆಂಡ್ ದ FIR ಅಗೇನ್ಸ್ಟ್ ಕೌ ಸ್ಮಗ್ಲರರ್ಸ್ ಇನ್ ಟು ಕೋರ್ಟ್. Promises action on vigilance TV grab of Rajasthan Home Minister Gulab Chand Kataria. ಈಗ ಸರ್, ನಾನು ಬಂದು ನೀವು ಹೊಡಿತೀವಿ ಅಥವಾ ನೀವು ಬಂದು ನನಗೆ ಹೊಡಿತೀರಿ ಅಲ್ವಾ, ನೀವೇ ನಂಗೆ ಹೊಡೆದ್ರಿ ಅಂತ ಇಟ್ಕೊಳ್ಳಿ. KCR ಮೇಲೆ ನಿಮ್ಮ ಮೇಲೆ ಆಗ್ಬೇಕಾ, ನನ್ನ ಮೇಲೆ ಆಗ್ಬೇಕು, ಹೊಡೆದ ತಿಂದವನ ಮೇಲೆ ಬೇಕು, ಹೊಡೆದವನ ಮೇಲೆ ಆಗ್ಬೇಕಾ ಸರ್? ಅಲ್ಲ, ಈಗ ಸರ್ ಅದು 2-3 ನಾನು ಗಮನಿಸಿರೋಂಥ ಇನ್ಸಿಡೆಂಟಲ್ಲಿ ಎಲ್ಲ ಹೈಪ್ ಮಾಡಿಬಿಡ್ತಾರೆ. ಹೈಪ್ ಆದಮೇಲೆ ಇನ್ವೆಸ್ಟಿಗೇಷನ್ ಆದಮೇಲೆ ಅದರಲ್ಲಿ ಏನು ಹುರುಳಿಲ್ಲ ಅಂತ ಬರುತ್ತೆ, ಮತ್ತು ವಾಸ್ತು ಅಂಶ ನಿಜ ಅಂಶ ಬರುತ್ತೆ. ಇವಾಗ ಒಂದು ನಿಮಿಷ FIR ಎಲ್ಲ ಸತ್ತಿದ್ದಾನೆ ಸ್ವಾಮಿ, ನಾವಿಲ್ಲ ಅಂತ ಹೇಳ್ತಾರ, ಸತ್ತಿಲ್ಲ ಅಂತ ಹೇಳ್ತಾ ಇಲ್ವಲ್ಲ. ಬಟ್ ಸತ್ತಿದಾರೆ, ಯಾವ್ದಕ್ಕೆ ಸತ್ತಿದ್ದಾರೆ, ಹೆಂಗ್ ಸತ್ತಿದ್ದಾರೆ ಅದನ್ನೇ ಇನ್ವೆಸ್ಟಿಗೇಷನ್ ಮಾಡ್ಲಿ ಬಿಡಿ. ಹೇಳಿ, ರಿಪೋರ್ಟ್ ಕೊಟ್ರೆ ಯಾರು ತಪ್ಪು ಮಾಡಿದ್ರೆ ಅವರು ಕ್ರಮ ತಗೊಂತಾರೆ, ಶಿಕ್ಷೆ ಹಾಗೆ ಆಗುತ್ತಲ್ಲ. ಯಾವ 600 ಚಾನಲ್ ಎಷ್ಟೋ ಚಾನಲ್ ಟೆಲಿಕಾಸ್ಟ್ ಮಾಡಿ ಅದು ತಪ್ಪು ಅಂತ ವಿಷಾದ ವ್ಯಕ್ತಪಡಿಸಿದ್ದಾರೆ ಎಷ್ಟೊಂದ್ಸಲಿ. ಉರುಳಿಲ್ಲ ಅಂದ್ರೆ ಸತ್ತಿರೋದು ನಾನೇನು ಡಿನೈ ಮಾಡ್ತಾ ಇಲ್ಲ ಸರ್, ಒಂದು ನಿಮಿಷ ಸತ್ತಿರೋದು ಡಿನೈ ಮಾಡ್ತಾ ಇಲ್ಲ ಸರ್ ನಾನು. ನೀವು ತುಂಬ ಚೆನ್ನಾಗಿ ವಾದ ಮಾಡ್ತಾ ಇದ್ರಿ, ನಿಮ್ಮ ವಾದದ ಹಿಂದೆ ಉರುಳಿದೆ, ಅದರ ಪ್ರಶ್ನೆ ಅದಲ್ಲ.
ಓಕೆ, ಆ ಘಟನೆ ಸತ್ಯವೋ ಸುಳ್ಳು ಅದು ತನಿಖೆಯಿಂದ ಬರುತ್ತೆ. ಬಟ್ ಮೇಲ್ನೋಟಕ್ಕೆ ನಿಮಗೆ ಸಾಕ್ಷ್ಯಾಧಾರ ಇದ್ದಿದ್ದು ಅವ್ರು ಬಂದ ಮೇಲೆ ಹಲ್ಲೆ ನಡೆದಿದೆ, ಹೊಡೆದಿದ್ದಕ್ಕೆ ಸಾಕ್ಷ್ಯಾಧಾರ ಇದೆ, ಎಲ್ಲರೂ ನೋಡಿದ್ದಾರೆ, ವಿಟ್ನೆಸ್ ಇದ್ದಾರೆ, ಎವ್ರಿಥಿಂಗ್ ಇಸ್ ದ್ಯಾರ್. ನೀವು ವಿಡಿಯೋ ಮಾಡಿಬಿಟ್ಟಿದ್ದಾರೆ, ಅದು ಒಂದು ಆಧಾರ. ಈ ಸಂದರ್ಭದಲ್ಲಿ ಸರ್, ಈ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮ್ಮ ಕಾನೂನಿನ ಪ್ರಕಾರ, ನಮ್ಮ ಸಂಪ್ರದಾಯಗಳ ಪ್ರಕಾರ ಯಾರು ಹೊಡೆತ ತಿಂದ್ರು ಅವ್ರ ಮೇಲೆ ಕೇಸ್ ಹಾಕ್ಬೇಕು, ಹೊಡೆದವ್ರ ಮೇಲೆ ಹಾಕ್ಬೇಕು. ಇಷ್ಟೇ ನನಗೆ, ಉಳಿದ ಯಾವುದು ಗೊತ್ತಿಲ್ಲ. ಸಿಂಪಲ್ ಒಂದು ಹೊಡೆದಾಟದ ಘಟನೆ. ಒಂದು ಸಣ್ಣ ಸರ್, ಇದೇ ಗಣಪತಿ ಸಾಯಕ್ಕಿನ ಮುಂಚೆ ಡಿಫರೆಂಟ್ ಇಶ್ಯೂ ಸರ್. ಏನು ಮಾತಾಡಬಾರ್ದು ಸರ್. ಒಂದ್ ಸ್ವಲ್ಪ ಅವಕಾಶ ಕೊಟ್ಟು ಅದೇನ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಧಿಕಾರಿಗಳು, ನಾವೇ ಅವ್ರನ್ನ ಪ್ರಿಜುಡಿಸ್ ಮಾಡ್ತೀವ, ಇವ್ರು ಹೊಡೆದವ್ರೆ, ಇವ್ರು ಸಾಯ್ತಾರೆ. ನೀವೇನ್ ರೆಫರ್ ಮಾಡಿದ್ರಿ ಆ ಕೇಸ್ನಲ್ಲಿ ಅವನೇನು ಹೇಳಿಕೆ ನೀಡಿದ, ಅದು ಡೆತ್ ಸ್ಟೇಟ್ಮೆಂಟ್ ಹೌದು ಅಲ್ವ ಅನ್ನೋದು ಭಾಳ ಇಶ್ಯೂ, ಸುದೀರ್ಘವಾಗಿ ಚರ್ಚೆ ಮಾಡಬೇಕಾಗುತ್ತೆ, ಅದು ಸಮಯ ಇದೆ, ಅದು ಡಿಫ್ರೆಂಟ್. ಇದು ಹಂಗಲ್ಲ, ಘಟನೆ ನಡೆದಿದೆ ಸರ್, ಅಲ್ಲಿ ಈಗ ಆಗತ್ತೆ ಮಾಡಿದ್ದಾರೆ, ಅವ್ರನ್ನ ಕ್ರಮ ಜರುಗಿಸ್ಲಿ. ಇದ್ದಕ್ಕಿದ್ದಂಗೆ ಕೌ ವಿಜಿಲೆಂಟ್ ಅಂತೆಲ್ಲ ಹೊಸ ವರ್ಡ್ಸ್ ಎಲ್ಲ ಕೊಡ್ತಾ ಇದಾರಲ್ಲ, ಅವ್ರದ್ದೇನ್ ಪರ್ಸನಲ್ ಗಲಾಟೆನಾ ಇಲ್ಲ ಪರ್ಸನಲ್ ಗಲಾಟೆನಾ ಏನಂತ ಗೊತ್ತಿಲ್ಲ ಸರ್, ಗೊತ್ತಿಲ್ವಲ್ಲ ಸರ್. ಮುಂದೆ ಸರ್ ಕೌ ವಿಜಿಲೆಂಟ್ಸ್ ಅಂತ ಇನ್ನೇನ್ ಹೇಳ್ಬೇಕು ಸರ್? ಅವ್ರೇನೋ ಪರ್ಸನಲ್ ಏನೋ ಗಲಾಟೆ ಇರ್ಬೋದು, ಮೊನ್ನೆ ಯಾವ್ದೋ ಒಂದು ಇಶ್ಯೂ ಹಂಗೆ ಆಯ್ತಲ್ಲ, ಅವ್ರ ಪರ್ಸನಲ್ ಗಲಾಟೆ ಏನೋ ತೋರಿಸಿ ಅದೇನೋ ದೊಡ್ಡ ಇಶ್ಯೂ ಮಾಡಿ ಕೊನೆಗೆ ಅವ್ರ ಪರ್ಸನಲ್ ಗಲಾಟೆ ಆಯ್ತು ಅಂತ. ಈಗ ನೋಡಿ, ಉತ್ತರ ಪ್ರದೇಶ ದಾದ್ರಿಯಲ್ಲಿ ಏನಾಯ್ತು, ಈಗ ರಾಜಸ್ಥಾನ ಅಲ್ವಾರ್ಲಿ ಬಿಡ್ರಿ, ಅಲ್ವಾರ್ಲಿ ಏನಾಗಿದೆ, ಮಾಡಿಲ್ಲ ಅಂತ ಹೇಳಿದ್ದಾರೆ. ಪರಿಸ್ಥಿತಿ ಏನು, ನಾನು ಏನ್ ಹೇಳ್ತಿದ್ದೆ, ಪರಿಸ್ಥಿತಿ ಏನಂದ್ರೆ ಅಲ್ಲೊಂದು ಅಲ್ಲೂ ಒಂದು ಹತ್ಯೆ ಆಯ್ತು. ಇಲ್ಲ ರೈತ, ಹೈನುಗಾರಿಕೆ ಮಾಡೋ ರೈತ ಒಂದು ಕಡೆಯಿಂದ ಇನ್ನೊಂದು ಕಡೆ ಕ್ಯಾಟ್ಲ್ ಸಾಗಣೆ ಮಾಡೋದು ಕೂಡ ಇವತ್ತು ಡೇಂಜರ್ ಅಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಯಾವನ್ ಎಲ್ಲಿ ನಿಂತ್ಕೊಂಡು ಅಡ್ಡ ಹಾಕ್ಬಿಟ್ಟು ಹೊಡಿತಾನೋ ಅನ್ನೋ ಪರಿಸ್ಥಿತಿ ಆ ತರ ಇದೆ. ಹೈನುಗಾರಿಕೆ ಮಾಡೋದು ಕಷ್ಟನಾ? ಇಲ್ಲಿ ಆಗ್ಬೇಕಾದ್ರೆ ಅಂದ್ರೆ ಕೇಂದ್ರ ಸರ್ಕಾರ ಯಾರು ಸತ್ತಿಲ್ಲ ಸರ್, ನಾವು ಅಧಿಕಾರಕ್ಕೆ ಬಂದ್ಮೇಲೆ ಸತ್ತಿರ ಯಾರು ಸತ್ತಿಲ್ಲ, ಆ ಪಕ್ಷ ಇಂಥದನ್ನ ಖಂಡಿಸಿ ಇದಕ್ಕೆ ಕಠಿಣವಾದ ಕ್ರಮ ತಗೊಳ್ಳಲ್ಲ. ಗೌಡ್ರೆ ಲಾಸ್ಟ್ ಕಮೆಂಟ್ ಮುಗ್ದೋಯ್ತಾನೆ ಟೈಮ್, ನಮ್ಮ ಕ್ಲೋಸ್. ಈಗ ನಾವು ಹೇಳೋದಿಷ್ಟೇ ಸರ್, ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವಂತಹ ಒಂದು ದಿಟ್ಟತನವನ್ನು ಸರ್ಕಾರಗಳು ತೋರಿಸ್ಬೇಕು. ತಪ್ಪು ಮಾಡದೇ ಇರೋರ ಮೇಲೆ ನೀವು ಕ್ರಮವನ್ನು ತೆಗೆದುಕೊಳ್ಳೋದಾದರೆ ಅದನ್ನು ನಾವೇನಂತ ಹೇಳಬೇಕು, ಅದು ಅವರೇ ಹೇಳಬೇಕು. ಅವರು ಹೇಳಕ್ಕೆ ರೆಡಿ ಇದ್ದಾರೆ, ಬಟ್ ಸಮಯ ಆಗೋಯ್ತು. ಲಾಸ್ಟ್ ಕಾಮೆಂಟ್ ಇದೆ, ಈ ಗೋರಕ್ಷಣೆ ಹೆಸರಿನ ಭಯೋತ್ಪಾದನೆಯನ್ನು ಇವರು ಸೀರಿಯಸ್ ಆಗಿ ಕರ್ಟೇಲ್ ಮಾಡದೆ ಹೋದರೆ ಈ ದೇಶಕ್ಕೆ ದೊಡ್ಡ ಅಪಾಯ ಕಾದಿದೆ, ಸ್ವತಃ BJPಗೆ ಅಪಾಯ ಕಾದಿದೆ. ಎಸ್ ಪ್ರಿಯ ವೀಕ್ಷಕರೇ, ಅದೇನೇ ಇರೋದು. ಯಾಕೆಂದರೆ ನಾವು ನಿನ್ನೆಯಿಂದ ಯಾರ ಒಂದು ಆಹಾರ ಸಂಸ್ಕೃತಿ ಇರುತ್ತಲ್ಲ, ಅದು ವ್ಯಕ್ತಿಗತವಾದ್ದು ಕಣ್ರಿ, ಅದು ಇನ್ನೊಬ್ಬ ಡಿಕ್ಟೇಟ್ ಮಾಡಿಕೊಡೋದು. ನಾನು ಬೆಳಗ್ಗೆ ಎದ್ದರೆ ಇದೇ ತಿಂಡಿ ತಿನ್ನಬೇಕು, ಇದೇ ಊಟ ಮಾಡಬೇಕು, ಅದ್ರ ಜೊತೆಗೆ ಶ್ರೇಷ್ಠತೆಯ ಪ್ರಶ್ನೆ. ವೆಜಿಟೇರಿಯನ್ ಮಹಾನ್ ಶ್ರೇಷ್ಠವಾದ್ದು, ನಾನ್ ವೆಜಿಟೇರಿಯನ್ ಶ್ರೇಷ್ಠ ಅಲ್ಲ ಅನ್ನುವ ಏನು ಒಂದು ಮನಸ್ಥಿತಿ ಇದೆ, ಅದು ಅಪಾಯಕಾರಿಯಾದ್ದು. ಆ ಮನಸ್ಥಿತಿ ಎಲ್ಲೆಡೆ ಸ್ಪ್ರೆಡ್ ಆಗ್ತಾ ಇದೆ ಅಂತ. ಗೋಪೂಜೆಯ ಹೆಸರಿನಲ್ಲಿ ಗೋಲಿಗೆ ಗೌರವ ಕೊಡಲಿ. ಎಲ್ಲ ರೈತರು ಗೋವಿ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿರ್ತಾರೆ, ಪೂಜೆ ಮಾಡ್ತಾರೆ ವರ್ಷಕ್ಕೆ ಎರಡು ಬೇರೆ, ಅದು ಬೇರೆ. ಆದರೆ 16-18 ವರ್ಷ ಆದಮೇಲೆ ಅದು ಉಪಯೋಗಕ್ಕೆ ಬರೆದಿರೋ ಸಂದರ್ಭದಲ್ಲಿ ಗೋ ಮಾಂಸವನ್ನು ತಿಂತಾ ಇದ್ದರೆ ಅದು ತಿನ್ನಕೂಡ್ದು ಅಂತ ಹೇಳೋದಕ್ಕೆ ಇವರು ಯಾರು ಇದನ್ನು ಬೋಧನೆ ಮಾಡೋರು, ಹೇಳುವವರು ಯಾರು? ನಾನು ಬೆಳಗ್ಗೆ ಎದ್ದರೆ ಏನು ತಿನ್ನಬೇಕು, ಮಧ್ಯಾಹ್ನ ಏನು ತಿನ್ನಬೇಕು, ರಾತ್ರಿ ತಿನ್ನಬೇಕು, ಇವ್ರು ಯಾರು ನನಗೆ ಹೇಳೋದಕ್ಕೆ? ಅದು ವ್ಯಕ್ತಿಗತವಾದ್ದಲ್ವ. ಸೊ ಇಂತಹ ವೈಯಕ್ತಿಕ ವಿಚಾರದಲ್ಲಿ ಸರ್ಕಾರ ಇಂಟರ್ಫಿಯರ್ ಮಾಡ್ತಾ ಹೋದರೆ ಅದು ಒಂಥರ ನಮ್ಮ ಬೆಡ್ರೂಮಿಗೆ ಬಂದಾಗೆ. ಬೆಡ್ರೂಮ್ ಒಳಗಡೆ ಸರ್ಕಾರ ಪ್ರವೇಶ ಮಾಡೋದಿರುತ್ತಲ್ಲ, ಅದು ಬಹಳ ಅಪಾಯಕಾರಿಯಾದ್ದು. ಅದು ಈ ಸರ್ಕಾರದಿಂದ ಆಶ್ರಯ ಪಡೆದಂಥವ್ರು ಏನಿರ್ತಾರೆ ಇಂಥವ್ರು, ಇವರು ನಮ್ಮ ಬೆಡ್ರೂಮ್ ಒಳಗೆ ಪ್ರವೇಶ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಮ್ಮ ಪ್ರೈವಸಿ ಇದೆಯಲ್ಲ, ನಮಗೆಲ್ಲ ಒಂದು ಪ್ರೈವಸಿ ಬೇಕು ಕಣ್ರಿ. ಆ ಪ್ರೈವಸಿಯನ್ನೇ ನಾಶಪಡಿಸುವಂಥ ಕೆಲಸ ಯಾವತ್ತೂ ಕೂಡ ನಡಿಕೂಡ್ದು. ಅದರಂಥ ಅಪಾಯದ ಅಂಚಿನಲ್ಲಿದ್ದೀವಿ. ಅದಕ್ಕೆ ಶಂಕರ್ ಭಾಳ ಅದ್ಭುತವಾಗಿ ಮಾತನಾಡಿದ್ರು. ಅದು ಈ ದೇಶಕ್ಕೂ ದೊಡ್ಡ ಅಪಾಯ, ಪ್ರಾಯಶಃ BJPಗೂ ಕೂಡ ಅದು ಅಪಾಯವನ್ನು ಸೃಷ್ಟಿಸಬಹುದು ಅಂತ. ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ನಾನು ಮತ್ತೆ
ನಾವು ನಾಳೆ ಮೀಟ್ ಮಾಡೋಣ. ಅಲ್ಲಿವರೆಗೆ ಎಲ್ಲರಿಗೂ ಶುಭರಾತ್ರಿ.